ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಈ ಒಂದು ಅವಕಾಶ ಮಾಡಿಕೊಟ್ಟ ಚನ್ನಬಸವ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಇತಿಹಾಸ ತಮಗೆಲ್ಲ ಗೊತ್ತಿದೆ, ಅದರ ಬಗ್ಗೆ ನಾನೇನು ಹೆಚ್ಚು ಹೇಳೋಕೆ ಹೋಗೋದಿಲ್ಲ. ಆದರೆ ಯಾವಾಗಲೂ ನಾನು ಯೋಚನೆ ಮಾಡೋದು, ಬರೀ ವರ್ಷದಲ್ಲಿ ಒಂದು ದಿನ ಮಹಿಳಾ ದಿನಾಚರಣೆ ಅಂತ ಮಾಡಿದ್ರೆ ಸಾಕ? ಇದು ಪಾಶ್ಚಿಮಾತ್ಯರು ಹೇಳಿರೋ ಅಂಥದ್ದು. ಅವರು ವರ್ಷದಲ್ಲಿ ಒಂದು ಸಲ ಆಚರಣೆ ಮಾಡ್ತಾರೆ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿನಿತ್ಯನೂ ನಾವು ಹೆಂಗಸಿಗೆ ಅಥವಾ ತಾಯಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ನಾವು ಗೌರವನ ಕೊಡ್ತಾನೆ ಬಂದಿದ್ದೀವಿ. ಅದಕ್ಕೆ ಒಂದು ಮಾತು ಹೇಳ್ತಾರೆ ನೋಡಿ, ಎತ್ರ ನಾರ್ಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳಿಬಿಟ್ಟಿದ್ದಾರೆ. ಎಲ್ಲಿ ಹೆಣ್ಣು ಮಕ್ಕಳನ್ನು ಗೌರವದಿಂದ ನೋಡ್ಕೊಂತೀವಿ ಅಲ್ಲಿ ನೀವು ಯಾವ ಪೂಜೆ ಬೇರೆ ಏನು ಮಾಡೋದೇ ಬೇಡ, ಅದೇ ದೊಡ್ಡ ಪೂಜೆ. ಎಲ್ಲ ಪೂಜೆಗಳಲ್ಲಿ ನಿಮಗೆ ಎಷ್ಟು ಪುಣ್ಯ ಸಿಕ್ಕುತ್ತೆ ಅದು ಹೆಣ್ಣು ಮಕ್ಕಳನ್ನು ಗೌರವಿಸಿದ್ರೆ ಅಲ್ಲೇ ಸಿಕ್ಕುತ್ತೆ ಅಂತಲೂ ಹೇಳ್ತಾರೆ. ಅದೇ ರೀತಿ ಮಾತೃದೇವೋಭವ ಅಂತ ಮೊದಲು ತಾಯಿನೇ ಹೇಳ್ತಾರೆ, ಪಿತೃದೇವೋಭವ ಸೆಕೆಂಡ್ ಬರುತ್ತೆ. ಅಂದರೆ ನಾವು ನಮ್ಮ ಸಂಸ್ಕೃತಿಯಲ್ಲಿ ನಮಗೆ ಗೊತ್ತಿಲ್ಲದಂತೆ ನಮ್ಮ ಪೂರ್ವಜರು ಹೆಣ್ಣಿಗೆ ಯಾವ ಸ್ಥಾನಮಾನ ಬೇಕೋ ಅದನ್ನು ಕೊಟ್ಟಿದ್ರು ಮೊದಲು. ನಂತರ ಮಧ್ಯ ಎಲ್ಲೋ ಅಂದರೆ ಸ್ವತಂತ್ರ ಪೂರ್ವಕ್ಕೆ ಮೊದಲು ಬೇರೆ ಹೊರಗಡೆಯಿಂದ ಬೇರೆ ಆಕ್ರಮಣಕಾರರೆಲ್ಲ ಬಂದಾಗ ಆ ಸಾಮಾಜಿಕ ಬದಲಾವಣೆಗಳಾಗಿ ಎಲ್ಲೋ ಒಂದು ಕಡೆ ಆ ಸ್ಥಾನಮಾನ ಮೊದಲು ಹಿಂದೆ ಕೊಟ್ಟಿದ್ದಂಥದ್ದು ಎಲ್ಲೋ ಕಳೆದು ಹೋಯ್ತದು. ಆದರೆ ಪ್ರತಿದಿನ ನಾವು ಎಲ್ಲೋ ನಮ್ಮ ತಾಯಿನ ಗೌರವಿಸ್ತೀವಿ, ಪ್ರತಿ ಕುಟುಂಬದಲ್ಲೂ ಹಿರಿಯರನ್ನು ಗೌರವಿಸ್ಕೊಂಡೇ ಬಂದಿದ್ದೀವಿ. ಹಾಗಾಗಿ ಭಾರತೀಯರು ಅಂದಾಗ ನಾವು ನಮಗೆ ಪ್ರತಿನಿತ್ಯವೂ ಮಹಿಳಾ ದಿನಾಚರಣೆ ಅಂತಲೇ ಹೇಳಬಹುದು. ನಾನು ಒಬ್ಬ ವಿಜ್ಞಾನಿಯಾಗಿ ಮಹಿಳಾ ದಿನಾಚರಣೆಯನ್ನು ಯಾವ ರೀತಿ ನೋಡ್ತೀನಿ ಅಂದರೆ, ಇದುವರೆಗೂ ಜಗತ್ತಿನಲ್ಲಿ ಅರಿಸ್ಟಾಟಲ್ ಆಗ್ಬೋದು, ದೊಡ್ಡ ದೊಡ್ಡ ತತ್ವಜ್ಞಾನಿಗಳಾಗಿರ್ಬೋದು, ಯಾರೇ ಆಗಿರಲಿ, ಅಲ್ಲಿಂದ ಇಂದಿನವರೆಗೂ ಒಂದು ಅರ್ಥನೇ ಆಗದೇ ಇರುವ ಒಂದು ಸೋಜಿಗ ಅಂದರೆ ಅದು ಮಹಿಳೆ ಅಂತಲೇ ಅನ್ಬೋದು. ಯಾರಿಗೂ ಅರ್ಥ ಆಗಿಲ್ಲ, ಅರ್ಥ ಆಗೋದೂ ಇಲ್ಲ. ಏನು ಅಂತ ನೋಡಿ, 30-40 ವರ್ಷ ಸಂಸಾರ ಮಾಡಿರ್ತಾರೆ, ಅವರೇ ಹೇಳ್ತಾರೆ ನಾನು ಹೆಂಡತಿ ಏನು ಅಂತ ನನಗೆ ಅರ್ಥನೇ ಆಗಿಲ್ಲ ಅಂತೇಳಿ. ಕಾರಣ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಅದು ಆ ಥರ ಒಂದು ವಿಸ್ಮಯನೇ ಹೆಣ್ಣು ಅನ್ಬೋದು, ವಿಸ್ಮಯ. ಏಕೆಂದರೆ ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಅಂತ ಎದುರುಗಡೆ ಇರೋರು ಗೊತ್ತಾಗೋದೇ ಇಲ್ಲ. ಅದು ಪುರುಷರಿಗಂತೂ ಅರ್ಥನೇ ಆಗೋದಿಲ್ಲ. ಅವರ ಮೆದುಳೇ ಬೇರೆ ಥರ ಕೆಲಸ ಮಾಡೋದ್ರಿಂದ ಈ ಹೆಣ್ಣಿನ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಕಾರಣ ಹೆಣ್ಣನ ಶಕ್ತಿ ಅಂತ ಏನಕ್ಕೆ ಹೇಳ್ತೀವಿ, ಎಲ್ಲ ಹೇಳ್ತೀವಲ್ವಾ, ಆದಿಶಕ್ತಿ ಅಂತೀವಿ, ಚಾಮುಂಡೇಶ್ವರಿ ಶಕ್ತಿ ಅಂದಾಗ ಹೆಣ್ಣೆ ಬರೋದು, ಗಂಡಸು ಬರೋದೇ ಇಲ್ಲ. ನೋಡಿ ನೀವು ಎಲ್ಲ ಕಡೆ ಈ ಗ್ರಾಮ ದೇವತೆ, ಗ್ರಾಮ ದೇವರು ಅಂತ ನಾನು ಎಲ್ಲೂ ಕೇಳಿಲ್ಲ, ಗ್ರಾಮ ದೇವತೆನೇ ಇರೋದು. ಯಾವುದೇ ಊರಾದ್ರೂ ಊರನ್ನು ಕಾಯುವರು ಯಾರು? ಗ್ರಾಮ ದೇವತೆ ಅಲ್ವಾ. ಎಲ್ಲ ಊರುಗಳಲ್ಲೂ ಇದೆ. ಹುಣಸೂರ್ಗೆ ಹೋದರೆ ಹುಣಸೂರಮ್ಮ, ಪಿರಿಯಾಪಟ್ಟಣದಮ್ಮ, ಪಿರಿಯಾಪಟ್ಟಣದಪ್ಪ ಅಂತ ಇಲ್ಲ ಎಲ್ಲೂ ಅಲ್ವಾ, ಹುಣಸೂರಪ್ಪ ಅಂತ ಇಲ್ಲ. ಕಾರಣ ಏನಕ್ಕೆ ನಮ್ಮ ಹಿರಿಯರು ಶಕ್ತಿ ಅಥವಾ ಕಾಪಾಡೋದಕ್ಕೆ ಹೆಂಗಸಿಗೆ ಏನಕ್ಕೆ ಒಂದು ಲಿಂಕ್ ಕೊಟ್ಟಿದ್ರು ಅಂತಂದರೆ, ಇಡೀ ಜಗತ್ತಿನಲ್ಲಿರುವ ನಮ್ಮ ಎಲ್ಲರ ದೇಹ ನಡೀತಾ ಇದೆಯಲ್ಲ, ನಾವು ಚೆನ್ನಾಗಿದ್ದೀವಿ ಬದುಕಿದ್ದೀವಿ ಅಂದರೆ ಅದಕ್ಕೆ ಕಾರಣ ದೇಹದ ಒಳಗಡೆ ಇರುವ ಶಕ್ತಿ. ದೇಹದ ಒಳಗಡೆ ಶಕ್ತಿ ಇದೆ. ಈಗ ನೀವು ಕ್ಲಾಪ್ಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಶಕ್ತಿ ಬೇಕು. ಉಸಿರಾಡ್ತಾ ಇದ್ದೀರಾ, ಶಕ್ತಿ ಬೇಕು. ಡ್ಯಾನ್ಸ್ ಮಾಡಿದ್ರಿ ಇಲ್ಲಿ ಎಲ್ಲರೂ, ಶಕ್ತಿ ಬೇಕು. ಎಲ್ಲದಕ್ಕೂ ಶಕ್ತಿ ಬೇಕಲ್ವ. ಏನಕ್ಕೆ ಆಗಲಿ ಬದುಕದ ಮೇಲೆ ಶಕ್ತಿ ಬೇಕು. ಶಕ್ತಿ ಎಲ್ಲಿಂದ ಸಿಕ್ಕುತ್ತೆ ಅಂದರೆ, ನಮ್ಮ ದೇಹದ ಒಳಗಡೆ ಒಂದು ಮೈಟೋಕಾಂಡ್ರಿಯಾ ಅಂತ ಒಂದು ಸೆಲ್ ಆರ್ಗನಲ್ಲಿದೆ. ಅದು ಶಕ್ತಿಯ ಕೇಂದ್ರ ಅಂತಂತೀವಿ. ಅದು ಚೆನ್ನಾಗಿದ್ದಾಗ ಮಾತ್ರ ನಾವು ಲೈವ್ಲಿಯಾಗಿ ಚೆನ್ನಾಗಿರ್ತೀವಿ. ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸುಸ್ತು, ಆಲಸ್ಯ, ಏನು ಮಾಡೋಕ್ಕಾಗಲ್ಲ, ಅಯ್ಯೋ ಎದ್ದೇಳೋಕ್ಕೆ ಆಗಲ್ಲ, ಅಯ್ಯೋ ಕೆಲಸ ಮಾಡೋಕ್ಕೆ ಆಗಲ್ಲ. ಇದೆಲ್ಲ ಆಗೋದು ಮೈಟೋಕಾಂಡ್ರಿಯಾ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ. ಆ ಮೈಟೋಕಾಂಡ್ರಿಯಾ ಬಂದಿರೋದು ತಾಯಿಯಿಂದ, ತಂದೆಯಿಂದ ಅಲ್ಲ. ಅದಕ್ಕೇ ಹೆಣ್ಣನ್ನು ಶಕ್ತಿ ಅನ್ನೋದು. ಏನಕ್ಕೆ ಅಂತಂದರೆ, ಅಂಡಾಣು ವೀರ್ಯಾಣು ಎರಡು ಮಿಲನ ಆದಾಗ ಒಂದು ಜೀವದ ಒಂದು ಜನನ ಆಗುತ್ತೆ. ಈ ವೀರ್ಯಾಣುವಿನಲ್ಲಿ ಬರೀ DNA ಮಾತ್ರ ಅಂಡಾಣುವಿನ ಒಳಗಡೆ ಸೇರ್ಕೊಳ್ಳೋದು. ಅಂಡಾಣುವಿನಲ್ಲಿ ನಾನು ಹೇಳಿದ್ನಲ್ಲ ಮೈಟೋಕಾಂಡ್ರಿಯನೂ ಇರುತ್ತೆ. ಹಾಗಾಗಿ ಪ್ರತಿ ಒಬ್ಬ ಜೀವಿಯ
ಮೈಟೋಕಾಂಡ್ರಿಯ ಎನರ್ಜಿ ಯಾವುದು ಅಂದರೆ ಅದು ತಾಯಿಯ ಬಳುವಳಿ, ತಾಯಿಯಿಂದನೇ ಬಂದಿರೋದು, ಅದು ಸೈನ್ಸ್. ಅದಕ್ಕೋಸ್ಕರ ಅದನ್ನು ಪ್ರೈಮಾಡಿಯಮ್ ಎನರ್ಜಿ ಅಂತ ನಾವು ಕರಿತೀವಿ. ಅದಕ್ಕೋಸ್ಕರ ಆದಿ ಅಂದರೆ ಫಸ್ಟ್, ಶಕ್ತಿ ಅಂದರೆ ಪವರ್, ಪ್ರೈಮಾಡಿಯಲ್ ಎನರ್ಜಿ ಮೈಟೋಕಾಂಡ್ರಿಯದಿಂದ ಬಂದಿರೋದ್ರಿಂದ ನಾವು ತಾಯಿಯನ್ನು, ಹೆಣ್ಣನ್ನು ಆದಿಶಕ್ತಿ ಅಂತೀವಿ. ಎಲ್ಲ ಶಕ್ತಿಗೂ ನಾವು ಎಲ್ಲೆಲ್ಲಿ ಶಕ್ತಿ ಅಂತೀವಿ ಅಲ್ಲಿ ಹೆಣ್ಣನ್ನೇ ನಾವು ಹೇಳೋದು ಹಿರಿಯರು. ಇದೇ ಕಾರಣ, ಇದು ಸೈಂಟಿಫಿಕ್ ರೀಸನ್ನು. ಆಮೇಲೆ ಯಾವುದೇ ಜೀವಿ, ಈಗ ನೋಡಿ ನಿಮಗೆ ಗೊತ್ತಿದ್ದ ಹಾಗೆ ಜಗತ್ತಲ್ಲಿ ಒಂದು ಕುಟುಂಬ ಅಂತ ನೋಡಿ, ಆ ಕುಟುಂಬದ ಏಳಿಗೆ ಆಗಬೇಕಾದ್ರೆ ಅದು ಹೆಣ್ಣಿಂದನೇ ಸಾಧ್ಯ. ಸಾಮಾನ್ಯವಾಗಿ ನಾವೆಲ್ಲ ನೋಡ್ತೀವಿ, ಕುಟುಂಬದಲ್ಲಿ ಗಂಡು ಅವರು ಕುಡಿತಾರೆ, ಕೆಲಸ ಮಾಡಲ್ಲ, ಹಾಳಾಗಿರ್ತಾರೆ. ಆದರೆ ಆ ತಾಯಿ ಏನಾದರೂ ಕುಟುಂಬನ ಚೆನ್ನಾಗಿ ರಕ್ಷಣೆ ಮಾಡ್ತು ಅಂದರೆ ಅಂಥ ಕುಟುಂಬದಲ್ಲೂ ಮಕ್ಕಳು ಚೆನ್ನಾಗಿ ಓದಿ ಡಾಕ್ಟ್ರುಗಳು, ಇಂಜಿನಿಯರು ಎಲ್ಲ ಆಗಿರೋಂಥದ್ದಿದೆ. ಅದಕ್ಕೆ ಮುಖ್ಯವಾಗಿ ಕಾರಣ ತಾಯಿ. ಅದು ಗರ್ಭಧಾರಣೆಯಿಂದ ಮಗುನ ಬೆಳೆಸೋದ್ರಿಂದ ಮಗುನ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗೋವರೆಗೂ ತಾಯಿಯ ಜವಾಬ್ದಾರಿನೇ ಇರುತ್ತೆ, ತಾಯಿನೇ ಮಾಡೋದು. ತಂದೆ ಸಪೋರ್ಟ್ ಮಾಡ್ತಾರೆ, ಫೈನಾನ್ಷಿಯಲಿ ಏನೇನು ಬೇಕು ಅವರ ನೀಡ್ಗಳನ್ನೆಲ್ಲ ಕೊಡ್ತಾರೆ. ತಂದೆ ಧೈರ್ಯ, ಅಂದರೆ ಇಲ್ಲಿ ಇಬ್ಬರೂ ಬೇಕು. ಈಗ ಫೆಮಿನಿಸ್ಟ್ಗಳೆಲ್ಲ ಸ್ತ್ರೀವಾದಿಗಳು ಪುರುಷರೇ ಬೇಡ ಅಂತಂದರೆ ಆಗಲ್ಲ. ಅದು ಇವರು ಮೇಡಮ್ ಹೇಳಿದ್ರು, ಪ್ರಕೃತಿ ಮತ್ತು ಪುರುಷ ಎರಡೂ ಬೇಕು, ಸತಿ ಮತ್ತು ಶಕ್ತಿ ಎರಡೂ ಬೇಕು. ಎರಡೂ ಇದ್ದಾಗ ತಂದೆ ತಾಯಿಯ ಪ್ರೀತಿ ಯಾವ ಮಗುವಿಗೆ ಸಿಕ್ಕುತ್ತೆ ಆ ಕುಟುಂಬ ಚೆನ್ನಾಗಿರುತ್ತೆ. ಬರೀ ತಾಯಿ, ಈಗ ಸಿಂಗಲ್ ಪೇರೆಂಟು ಬರೀ ತಾಯಿನೇ ಮಗುನ ಸಾಕಿದ್ರೆ ಚೆನ್ನಾಗೇ ಸಾಕ್ಬೋದು, ಆದರೆ ಆ ಮಗು ಕೊನೆವರೆಗೂ ಅಧೈರ್ಯ, ಅದಕ್ಕೆ ಸೆಕ್ಯೂರ್ಡ್ ಫೀಲಿಂಗು ಇರೋದಿಲ್ಲ. ಕಾರಣ ತಂದೆ ಅಂದ್ರೇ ಧೈರ್ಯ, ಅದು ಅಪ್ಪ ಇದ್ದಾನೆ ಅಂದರೆ ಧೈರ್ಯ. ಹಾಗಾಗಿ ತಂದೆ ತಾಯಿ ಇಬ್ಬರೂ ಬೇಕು. ಆದರೆ ಇಲ್ಲಿ ತಾಯಿಯ ಜವಾಬ್ದಾರಿ ತಂದೆಗಿನ್ನ ತುಂಬ ಜಾಸ್ತಿ ಇದೆ. ಅದನ್ನು ಮಾಡಲೇಬೇಕಾಗುತ್ತೆ. ಅದು ಇಲ್ಲ ಅಂತ ನಾವು ಎಸ್ಕೇಪ್ ಆಗೋಕ್ಕಾಗಲ್ಲ. ಅದು ಜವಾಬ್ದಾರಿ. ಅದು ಹೆಣ್ಣಾಗಿ ಹುಟ್ಟಿದ ಮೇಲೆ ಅದನ್ನು ಮಾಡಲೇಬೇಕು. ಇನ್ನು ಬಹಳ ಪ್ರಮುಖವಾದ, ನಾವು ಹೆಣ್ಣನ್ನು ಏನಕ್ಕೆ ಪೂಜ್ಯನೀಯ ಸ್ಥಾನದಲ್ಲಿ ಇಡಬೇಕು ಅನ್ನೋದಕ್ಕೆ, ನಮ್ಮ ದೇಹದ ಒಳಗಡೆ ಗಟ್ ಮೈಕ್ರೋಬ್ಸ್ ಅಂತ ಇದೆ ನಮ್ಮ ಕರುಳಿನಲ್ಲಿ. ಅದು ಚೆನ್ನಾಗಿದ್ದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೀವಿ. ಅದು ಯಾರಿಂದ ಬಂದಿರೋದು ಅಂದರೆ ಅದು ತಾಯಿಯಿಂದನೇ ಬಂದಿರೋದು, ತಂದೆಯಿಂದ ಬಂದಿಲ್ಲ. ಇಲ್ಲಿ ಮೇಯ್ನ್ ನಾನು ಏನೇನು ಹೇಳ್ತಾ ಇದ್ದೀನಿ ಅದೆಲ್ಲ ತಾಯಿ ಕಡೆಯಿಂದನೇ ಬಂದಿರೋದು. ಒಂದು ಎನರ್ಜಿ ತಾಯಿಯಿಂದ ಕಡೆ ಬಂತು. ಇನ್ನು ನಮ್ಮ ಎಲ್ಲರ ಕರುಳಿನಲ್ಲಿರುವ, ಅದು ಗಂಡಸೇ ಆಗಲಿ ಹೆಂಗಸೇ ಆಗಿರಲಿ, ಎಲ್ಲರ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣು ಜೀವಿಗಳು ಇರುತ್ತೆ, ಇದ್ದೇ ಇದೆ. ಅದು ಅದರಿಂದನೇ ನಮ್ಮ ದೇಹ ನಾವು ಚೆನ್ನಾಗಿರೋದು, ಅದರಿಂದನೇ. ಒಳ್ಳೆದಿದ್ದಾಗ, ಕೆಟ್ಟದ್ದು ಜಾಸ್ತಿ ಆದಂಗೆ ನಮಗೆ ಕಾಯಿಲೆಗಳು ಬರುತ್ತೆ. ಸೆರೋಟೋನಿನ್ ಅಂತ ಹಾರ್ಮೋನ್ನ ಬಿಡುಗಡೆ ಮಾಡೋದು ಇದೇ ಗಟ್ ಮೈಕ್ರೋಬ್ಸ್ ಅಂತೀವಿ, ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ಇದು ಯಾರಿಂದ ಬಂದಿರೋದು ಮಗುವಿಗೆ ಅಂತಂದರೆ ತಾಯಿಯಿಂದ. ಕಾರಣ, ಆ ಮಗು ಹೆರಿಗೆ ಆಗಬೇಕಾದ್ರೆ ಅದು ಹೊಟ್ಟೆ ಒಳಗಡೆ ಇದ್ದಾಗ ಅದಕ್ಕೆ ಯಾವುದೇ ಸೂಕ್ಷ್ಮಾಣುಗಳು ಎಕ್ಸ್ಪೋಸ್ ಆಗಿರೋದಿಲ್ಲ. ಅದು ಹೆರಿಗೆ ಆಗಬೇಕಾದ್ರೆ ಏನಾಗುತ್ತೆ, ಮೊದಲನೇ ಬಾರಿಗೆ ಅದು ವೆಜೈನದಿಂದ ಈಚೆ ಬರಬೇಕಾದ್ರೆ ತಾಯಿಯ ದೇಹದಲ್ಲಿರುವ ಸೂಕ್ಷ್ಮಾಣುಗಳಿಗೆ ಫಸ್ಟ್ ಎಕ್ಸ್ಪೋಸ್ ಆಗುತ್ತೆ. ನಂತರ ಆಕೆ ಮಗುವಿಗೆ ಹಾಲು ನೀಡಬೇಕಿದ್ದಂಥ ಸಂದರ್ಭದಲ್ಲಿ ತಾಯಿಯ ಚರ್ಮ ಮಗುವಿನ ಒಂದು ಇದಕ್ಕೆ ಟಚ್ ಆಗುತ್ತೆ. ಜೊತೆಲೇ ತಾಯಿಯ ಜೊತೆಲೇ ಮಗು ಇರೋದ್ರಿಂದ ಏನಾಗುತ್ತೆ ಅಂದರೆ ತಾಯಿಯ ದೇಹದಲ್ಲಿರುವ ಈ ಎಲ್ಲ ಬ್ಯಾಕ್ಟೀರಿಯಾಗಳು ಅದೇ ಥರ ಮಗುವಿಗೂ ಬರುತ್ತೆ. ಹಾಗಾಗಿ ನಾವೆಲ್ಲ ಚೆನ್ನಾಗಿದ್ದೀವಿ, ಇವತ್ತಿನ ದಿನ ಎಲ್ಲ ಆರೋಗ್ಯವಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ತಾಯಿ, ಅವರ ತಾಯಿಯಿಂದ ಬಳುವಳಿಯಾಗಿ ಬಂದಿರುವ ಒಳ್ಳೆಯ ಗಟ್ ಮೈಕ್ರೋಬ್ಸ್. ಅದರಿಂದನೇ ಜನ್ರೇಷನ್ ಟು ಜನರೇಷನ್ನು ನಾವೆಲ್ಲ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ. ಇನ್ನೊಂದು ಬಹಳ ಮುಖ್ಯವಾದದ್ದು, ಹೆಣ್ಣು ಮತ್ತು ಗಂಡು ಅಂತ ನಾವು ನೋಡಿದಾಗ ಹೆಂಗಸರಲ್ಲಿ 2 ಎಕ್ಸ್ ವರ್ಣತಂತುಗಳಿರುತ್ತೆ, ಗಂಡಸರಲ್ಲಿ 1 ಎಕ್ಸು ಮತ್ತು 1 ವೈ ವರ್ಣತಂತು ಇದೆ. ಸಾಮಾನ್ಯವಾಗಿ ಎಕ್ಸ್ ವರ್ಣತಂತುವಿನಲ್ಲಿ ಅದರ ಕೆಲಸ ಏನು ಅಂತಂದರೆ ಭಾಳಷ್ಟು ಕೆಲಸ. ನಮ್ಮ ದೇಹದ ಒಳಗಡೆ ನಮ್ಮದು ಒಂದು ಕಣ್ಣಿನ ಒಂದು ಕಲರ್ ಬ್ಲೈಂಡ್ನೆಸ್ ಅಂತೀವಿ, ಮಜಲ್ಲು, ಈ ಥರದ್ದು ಬೇಕಾದಷ್ಟು ಕೆಲಸಗಳನ್ನು ಮಾಡೋದು ಎಕ್ಸ್ ವರ್ಣತಂತು. ಇಲ್ಲಿ ಎಕ್ಸ್ ವರ್ಣತಂತುವಿನಲ್ಲಿ ತೊಂದರೆಯಾದರೆ ಅದರಿಂದ ಮಗುವಿಗೆ ನಾನಾ ರೀತಿಯ ತೊಂದರೆ ಆಗುತ್ತೆ. ಕಾರಣ, ಆದರೆ ಹೆಣ್ಣು ಮಕ್ಕಳಿಗೆ ಆಗೋದಿಲ್ಲ. ಕಾರಣ, ಹೆಣ್ಣು ಮಕ್ಕಳಲ್ಲಿ 2 ಎಕ್ಸ್ ಇರುತ್ತೆ, ಒಂದು ಹಾಳಾದರೆ ಒಂದು ಕೆಲಸ ಮಾಡ್ತಾ ಇರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಗಂಡಸರಲ್ಲಿ ಒಂದೇ ಒಂದು ಎಕ್ಸ್ ಇರೋದ್ರಿಂದ ಅಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ ಅಂಥ ಮಕ್ಕಳಿಗೆ ನಾನಾ ರೀತಿಯ ಕಾಯಿಲೆ ಬರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಇರ್ತಾರೆ, ಯಾರು ಸ್ಟ್ರಾಂಗ್ ಅಂದರೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್. ಏಕೆಂದರೆ ಒಂದು ಮ್ಯೂಟೇಷನ್ ಆದರೂ ಬದುಕ್ತಾರವರು. ಇತ್ತೀಚೆಗೆ ನಿಮಗೆ ನೋಡಿರ್ಬೋದು ನೀವು,
ಹಾರ್ಟ್ ಅಟ್ಯಾಕ್ ಯಾರಿಗೆ ಜಾಸ್ತಿ ಅಂದರೆ ಗಂಡಸರಿಗೆ ಅಲ್ವಾ. ಎಲ್ಲ ಕಾಯಿಲೆಗಳನ್ನು ನೀವು ನೋಡ್ತಾ ಹೋದರೆ ಗಂಡಸರಿಗೇ ಕಾಯಿಲೆಗಳು ಜಾಸ್ತಿ. ಅದಕ್ಕೆ ಭಾಳ ದೊಡ್ಡ ರಿಸರ್ಚ್ ಎಲ್ಲ ನಡೆದಿದೆ. ಕಾರಣ ಏನು ಅಂತಂದರೆ ಎಮೋಷನ್ಸ್ನ ಅವರು ಈಚೆ ಹಾಕೋದಿಲ್ಲ. ಅದನ್ನು ಎಮೋಷನ್ನ ಈಚೆ ಹಾಕೋದಕ್ಕೆ ಯಾರು ಬಿಡೋದೂ ಇಲ್ಲ, ಅವರು ಅಳ ಹಾಗೆ ಇಲ್ಲ, ಅದೊಂದು ಮಾಡಿಬಿಟ್ಟಿದ್ದೀವಿ. ಗಂಡಸರು ಅಳಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅವ್ರಿಗೆ ಎಮೋಷನ್ ಆಗಲ್ವಾ, ದುಃಖ ಆಗಲ್ವಾ? ಅವ್ರು ಯಾಕೆ ಅಳಬಾರ್ದು? ಅವರು ಅಳ್ಬೋದಲ್ವಾ, ಎಮೋಷನ್ ಎಲ್ಲ ಈಚೆ ಬರುತ್ತೆ. ಆದರೆ ಸಣ್ಣದ್ರಿಂದ ಹೇಳ್ಬಿಡ್ತಾರೆ, ನೀನು ಗಂಡು ಹುಡುಗ, ನೀನು ಅಳಬಾರ್ದು, ನೀನು ಅಳ್ಳೇಬಾರ್ದು. ಅವ್ನಿಗೆ ಅಳು ಬರುತ್ತಿರುತ್ತೆ, ಅಲ್ಲಿಂದನೇ ಟ್ರೈನಿಂಗು. ಹಾಗಾಗಿ ಏನಾಗುತ್ತೆ, ಆ ಎಮೋಷನ್ಗೆ ಔಟ್ಲೆಟ್ ಇಲ್ಲ. ನಿಮಗೆ ಎಮೋಷನ್ಗೆ ಔಟ್ಲೆಟ್ ಏನೋ ಬೇಜಾರಾಯಿತು ಹತ್ಬಿಡ್ತೀರಾ. ಅದಕ್ಕೆ ಕಣ್ಣೀರು ವರನೋ ಶಾಪನೋ ಅಂದರೆ ಕಣ್ಣೀರು ವರ, ಅದು ಚಿಕಿತ್ಸೆ. ಕಣ್ಣೀರು ಚಿಕಿತ್ಸೆ. ಅದು ಏನೇ ಎಮೋಷನ್ಸ್ ಇದ್ದರೂ ಕಣ್ಣೀರು ಬಂದ್ಬಿಡುತ್ತೆ, ಅದೆಲ್ಲ ಕರಗೋಗುತ್ತೆ. ಕಣ್ಣೀರನ್ನ ಟೆಸ್ಟ್ ಮಾಡಿದ್ದಾರೆ. ಏನಿದೆ ಕಣ್ಣೀರಿನಲ್ಲಿ ಅಂತಂದರೆ ಕಾರ್ಟಿಸಾಲ್, ಒತ್ತಡದ ಹಾರ್ಮೋನು ದೇಹದಲ್ಲಿ ಜಾಸ್ತಿ ಆಗ್ತಿರುತ್ತಲ್ಲ ಒತ್ತಡದಾಗ. ಕಣ್ಣೀರನ್ನ ಪರೀಕ್ಷೆ ಮಾಡಿದ್ದಾರೆ. ಏನೇನಿದೆ ಅದರೊಳಗೆ ACTH ಇದೆ, ಕಾರ್ಟಿಸಾಲ್ ಇದೆ, ಬೇರೆ ಬೇರೆ ಹಾರ್ಮೋನ್ಗಳಿದೆ. ಕಣ್ಣೀರಿನಿಂದ ದೇಹದಲ್ಲಿರೋದು ಈಚೆಗೆ ಬಂದ್ಬಿಡ್ತಾ ಇದೆ, ಒತ್ತಡ ಕಮ್ಮಿ ಆಯಿತು. ಅವ್ರಿಗೆ ಎಲ್ಲಿಂದ ಬರುತ್ತೆ? ಕಣ್ಣೀರು ಇಲ್ಲ, ಏನೂ ಇಲ್ಲ, ಬಾರಗೀರು ಅಂತ ಹೋಗ್ತಾರೆ. ಅಲ್ಲಿ ಇನ್ನೇನು ಒತ್ತಡ ಈಚೆ ಬರಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕಿಡ್ನಿ, ಲಿವರು ಎಲ್ಲ ಡ್ಯಾಮೇಜ್ ಆಗ್ತಿರುತ್ತೆ. ಹಾಗಾಗಿ ತೊಂದರೆಗಳು ಜಾಸ್ತಿ. ಹಾಗಾಗಿ ಇನ್ನು ಮುಂದೆ ಹುಡುಗ್ರ ಹತ್ರ ಏನು ಡಿಸ್ಕರೇಜ್ ಮಾಡಬೇಡಿ, ನೀನು ಗಂಡಸು ಅಳ್ಬೇಡ ಅಂತ. ಅಳಪ್ಪ, ಹತ್ತು ಬಿಡು ಅದೇನು. ಏಕೆಂದರೆ ಪಾಪ ಅವ್ರಿಗೆ ಭಾಳ ಕಷ್ಟ ಇರುತ್ತೆ, ಔಟ್ಲೆಟ್ ಇಲ್ಲ ಈಚೆಗೆ ಬರೋ ಅಂಥದ್ದು. ಹಾಗಾಗಿ ಅದು ಒಂದು ಬಹಳ ಮುಖ್ಯವಾದದ್ದು. ಬಟ್ ಏನಕ್ಕೆ ಪುರುಷರು ಈಸಿಯಾಗಿ ಅಳಲ್ಲ ಅಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನು. ಅದೊಂದು ಪುರುಷರ ಹಾರ್ಮೋನು, ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇದೆಯಲ್ಲ, ಅದು ಕಣ್ಣೀರು ಅಷ್ಟು ಸುಲಭವಾಗಿ ಬರೋದಕ್ಕೆ ಬಿಡೋದಿಲ್ಲ. ಮಹಿಳೆಯರಲ್ಲಿರೋದು ಎಸ್ಟ್ರೋಜನ್ ಹಾರ್ಮೋನು, ಅದು ಕಣ್ಣೀರು ಹಾಕೋಕ್ಕೆ ಇರೋ ಹಾರ್ಮೋನ್. ಅದು ಏನಿಲ್ಲ, ಒಂಚೂರು ಏನಾದ್ರು ಆಯಿತು ಅಂದರೆ ಎಮೋಷನು ಟಕ್ 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 ಅಂತ ಕಣ್ಣೀರು ಬರುತ್ತೆ, ಇದಾಗುತ್ತೆ. ನಾನು ಇತ್ತೀಚೆಗೆ ಸುಮ್ಮನೆ ಏನೋ, ಈಗ ನಾನು ತುಂಬ ಸೈಂಟಿಫಿಕ್ ಅಬ್ಸರ್ವೇಷನ್ ಮಾಡ್ತೀವಿ. ಸುಮಾರು ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ತಾರೆ. ಈಗ ನೀವು ಡ್ಯಾನ್ಸ್ ಮಾಡಿದ್ರಲ್ಲ, ಇದು ಆರೋಗ್ಯದ ಡ್ಯಾನ್ಸ್, ಇದು ಆರೋಗ್ಯದ್ದು. ಇನ್ನೊಂದಷ್ಟು ಜನ ಮಾಡ್ತಾರೆ ಅನಾರೋಗ್ಯದ ಡ್ಯಾನ್ಸ್. ಹೆಂಗೆ ಅಂದರೆ ಬೇವಿನ ಸೊಪ್ಪೆಲ್ಲ ಇಟ್ಕೊಂಡು ಫುಲ್ ದೇವ್ರು ಬಂದಂಗೆ, ಅವ್ರಿಗೆ ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ, ಆ ಥರದ್ದು. ಅದು ಭಾವೋದ್ವೇಗದ ಇದು. ಅದು ಏನಾಗ್ತಾ ಇದೆ, ಏನಕ್ಕೆ ಇತ್ತೀಚೆಗೆ ಆ ಥರ ಡ್ಯಾನ್ಸ್ಗಳು ಜಾಸ್ತಿ ಆಗ್ತಾ ಇದೆ ನೀವು ನೋಡಿ ಅಲ್ವಾ? ಕಾರಣ ಏನು ಅಂತಂದರೆ ಹೆಣ್ಮಕ್ಳು ಅಳೋದನ್ನ ನಿಲ್ಲಿಸ್ಬಿಟ್ಟಿದ್ದೀರ. ಕಾರಣ ಏನು ಅಂದರೆ ನಿಮಗೆ ಶ್ರುತಿ ಮೇಡಮ್ ಫಿಲಮ್ಗಳೇ ಬರ್ತಾ ಇಲ್ಲ ಅಲ್ವಾ? ಈಗ ಸುಮ್ಮನೆ ಹಂಗೆ ನೋಡಿ, ಇಲ್ಲ ಅಂದರೆ ಒಂದಷ್ಟು ಒತ್ತಡ ಎಲ್ಲ ಹೋಗ್ತೀರಾ, ಫಿಲಮ್ ನೋಡ್ತೀರಾ, ಕಣ್ಣೀರು ಎಲ್ಲ ಹರಿದೋಗಿ ಬರೋ ಅಷ್ಟರಲ್ಲಿ ಆರಾಮಾಗಿ ಬಂದುಬಿಡ್ತೀರ. ಈಗ ಆ ಥರ ಕಣ್ಣೀರು ಹರಿಸುವಂತಹ ಚಲನಚಿತ್ರಗಳು ಬರ್ತಿಲ್ಲ, ಎಲ್ಲ ಲಾಂಗು ಮಚ್ಚು ಅಂಥದ್ದು ಅಲ್ವಾ? ಕಣ್ಣೀರು ಹಾಕಬೇಕು, ಅವಾಗೇನಾಗೋದು. ಈಗ ಏನಾಗ್ತಾ ಇದೆ, ಕಣ್ಣೀರಿಗೆ ಔಟ್ಲೆಟ್ ಇಲ್ವಲ್ಲ, ಅದಕ್ಕೇನು ಮಾಡ್ತಾ ಇದ್ದಾರೆ, ಒತ್ತಡ ಯಾವ ಥರ ಅಂದರೆ ಈಗ ಬೇರೆ ಬೇರೆ ರೂಪದಲ್ಲಿ ಮನೇಲಿ ಜಗಳ. ಏನಕ್ಕೆ ಜಗಳ ಆಗುತ್ತೆ ಅಂದರೆ ಒತ್ತಡ ತಡ್ಕೊಳಕ್ಕೆ ಆಗ್ತಾ ಇರಲ್ಲ, ಪಾತ್ರೆಗಳನ್ನೆಲ್ಲ ಕುಕ್ತಾ ಇರ್ತಾರೆ ಅಲ್ವಾ? ಏಕೆಂದರೆ ನಿಮ್ಮ ತಲೆ ಕುಕ್ಕಕ್ಕಾಗಲ್ವಲ್ಲ ಅವರು, ಅದಕ್ಕೆ ಪಾತ್ರದ ಮೇಲೆ ತಿರ್ಸ್ಕೊಂತಾರೆ. ಇನ್ನೆಲ್ಲೋ ಒಂದು ಕಡೆ ಅದು ಔಟ್ಲೆಟು ಆಗಲೇಬೇಕು, ಅದು ಬರಲೇಬೇಕು, ಈಚೆ ತಡ್ಕೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಥರದ ಕೆಲವೊಂದು ಸತ್ಸಂಗಗಳು ಬೇಕು. ಸತ್ಸಂಗದಲ್ಲಿ ಏನಾಗುತ್ತೆ, ಧ್ಯಾನ ಮಾಡಿದಾಗ ನಿಮ್ಮ ಭಾವನೆಗಳು, ಒಳಗಿರುವ ಒತ್ತಡಗಳು ಎಲ್ಲ ಈಚೆಗೆ ಬರಬೇಕು ಅಂದರೆ ಒಂದು ಔಟ್ಲೆಟ್ ಬೇಕು. ಅದು ಮ್ಯೂಸಿಕ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಮೆಡಿಟೇಷನ್ ಆಗ್ಬೋದು, ಯೋಗ ಆಗ್ಬೋದು, ಈ ಥರದ್ದು. ಅಥವಾ ಪ್ರವಾಸ ಅಂದರೆ ಒಳ್ಳೆ ರೀತಿದು. ನಾನು ಹೇಳೋ ಥರ ಬೇವಿನ ಸೊಪ್ಪು ಕಟ್ಕೊಂಡು ಡ್ಯಾನ್ಸ್ ಮಾಡೋದಲ್ಲ ಪ್ರವಾಸ, ಬೇರೆ ಥರ ಒಳ್ಳೆ ರೀತಿಯಲ್ಲಿ ಈ ಥರದನ್ನು ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಬೇಕಿದು. ಇಲ್ಲ ಅಂತಂದರೆ ಮನುಷ್ಯ ಈ ಒತ್ತಡದ ಜಗತ್ತಿನಲ್ಲಿ ಸರಿಯಾಗಿ ನೆಮ್ಮದಿಯಿಂದ ಬದುಕೋಕ್ಕೆ ಸಾಧ್ಯ ಇಲ್ಲ. ಆನಂತರ ಈಗ ನೋಡ್ತಾ ಇದ್ದೀವಿ ಎಲ್ಲ ಕೃತಕ ಬುದ್ಧಿಮತ್ತೆ, AI ಅಲ್ವಾ? ಎಲ್ಲದೂ AI ಮ್ಯಾನಿಪುಲೇಷನ್ ಮಾಡ್ತಾರೆ. ನಾವೆಲ್ಲ ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಇಲ್ಲೇ ಮೋಸ ಹೋಗೋದು. ನಾವೆಲ್ಲ ಏನು ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಆ್ಯಕ್ಟಿವ್ ಆಗಿರ್ತೀರ, ನೀವು ಎಲ್ಲ ನೋಡ್ತೀರ, ನೀವು ಎಲ್ಲದನ್ನು ನೋಡ್ತಿರ್ತೀರ. ಸೋಷಿಯಲ್ ಮೀಡಿಯಾ ನೋಡೋದು, ಮನೇಲಿ ಜಗಳ ಆಡೋದು, ಅಲ್ಲಿ ನೋಡೋದು. ಅವರು ಎಲ್ಲೋ ಕರ್ಕೊಂಡೋಗಿದ್ದಾರೆ ಟ್ರಿಪ್ಗೆ, ನೀವು ನನ್ನ ಕರ್ಕೊಂಡೋಗಿಲ್ಲ. ಅವರು ಸೀರೆ ಕೊಡಿಸಿದ್ದಾರೆ, ನೀವು ನನಗೆ ಸೀರೆ ಕೊಡಿಸಿಲ್ಲ. ಅವರು ಒಂದು ಒಡವೆ ಹಾಕಿದೆ, ಅದು ಗೋಲ್ಡಾ ಅಲ್ವಾ ಅಂತ ನಿಮಗೆ ಗೊತ್ತಿದೆಯಾ? ಇಲ್ಲ, ಎಲ್ಲ ಎಡಿಟೆಡ್. ನೀವು ಏನೇ ನೋಡಿದ್ರು ದಯವಿಟ್ಟು ಜೀವನ ಆ ಥರ ಇದೆ ಅಂತ ದಯವಿಟ್ಟು ಅನ್ಕೋಬೇಡಿ. ಕಾರಣ ಸುಮಾರು ನಾವು ನೋಡಿರ್ತೀವಿ, ಇತ್ತೀಚೆಗೆ ಹೆಣ್ಣುಮಕ್ಕಳು ಡೈವರ್ಸ್ ಎಲ್ಲ ತುಂಬ ಜಾಸ್ತಿ ಅಲ್ವಾ? ಕಂಪ್ಲೇಂಟ್ ಏನು ಅಂದರೆ ಅವರು ಸರಿಯಾಗಿ ನನ್ನ ನೋಡ್ಕೊಳ್ಳಲ್ಲ, ನನ್ನ ಕಡೆ ಗಮನ ಕೊಡಲ್ಲ, ಹುಡುಗ ಸರಿಯಾಗಿ ಗಮನ ಕೊಡಲ್ಲ ಅನ್ನೋ ಕಂಪ್ಲೇಂಟ್ಗಳು ಇದೆ.
ಮೊದಲನೇದಾಗಿ ಈ ಥರ ನಾವು ಹೆಣ್ಮಕ್ಳು ಈಗ ನಾವೆಲ್ಲ ಈ ಥರ ದಿನಾಚರಣೆ ಎಲ್ಲ ಮಾಡ್ಕೊತೀವಲ್ವಾ, ಬರೀ ಸುಮ್ಮನೆ ದಿನಾಚರಣೆ ಅವ್ರು ಮಾಡ್ತಾರಾ? ನಾವು ಅದಕ್ಕೆ ತಕ್ಕಂತೆ ನಾವು ಸಹ ಇರಬೇಕು. ಮೊದಲನೇದಾಗಿ ನಾವು ಅವರ ಮೆದುಳು ಹೇಗೆ ವರ್ಕ್ ಆಗುತ್ತೆ, ನಂದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಬೇಸಿಕ್ ಪ್ರಿನ್ಸಿಪಲ್ಲು ತಿಳ್ಕೊಂಡ್ರೆ ಯಾವ ಮನೇಲೂ ಜಗಳ ಇರೋದಿಲ್ಲ. ಅದನ್ನು ಮೊದಲು ಅರ್ಥ ಮಾಡಿಸ್ಬೇಕು. ನಾವೆಲ್ಲ ಮದುವೆ ಮಾಡಿಬಿಡ್ತೀವಿ, ಆದರೆ ನಿನ್ನ ಮೆದುಳು ಹೆಂಗೆ ವರ್ಕ್ ಆಗುತ್ತೆ, ಹುಡುಗನ ಮೆದುಳು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೆಣ್ಮಕ್ಳಿಗೆ ಹೇಳೋದೇ ಇಲ್ಲ ನಾವು, ಅಲ್ವಾ? ಗಂಡು ಹುಡುಗನಿಗೂ ಹೇಳಬೇಕು, ನೋಡು ಇದು ಪುರುಷನ ಈ ಥರ, ಅವನ ತಲೆ ಈ ಥರ ವರ್ಕ್ ಆಗುತ್ತೆ, ನೀ ಹೆಣ್ಣು ಮಕ್ಕಳದು ಈ ಥರ ಇರುತ್ತಪ್ಪ, ನೀನು ಅದನ್ನು ಅರ್ಥ ಮಾಡ್ಕೊ ಅಂತ ಯಾವ ತಂದೆ ತಾಯಿನೂ ಮಾಡಲ್ಲ. ಮಿಕ್ಕಿದೆಲ್ಲ ಮಾಡಿ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿ ಎಲ್ಲ ಮಾಡಿ ಕಳಿಸ್ತೀವಿ. 6 ತಿಂಗಳಿಗೆ ಇಬ್ಬರು ಕಿತ್ತಾಡ್ಕೊಂಡು ಬಂದು ಕಂಪ್ಲೇಂಟ್ಗಳು ಹೇಳ್ತಾರೆ. ಆಮೇಲೆ ಏನು ಮಾಡೋದಪ್ಪ ಇವಾಗ, ಹಿಂಗಾಗ್ಬಿಡ್ತಲ್ಲ ಕತೆ ಅಂತ ಯೋಚನೆ ಮಾಡ್ತೀವಿ. ಮೊದಲನೇದು ಬೇಸಿಕ್ ಪ್ರಿನ್ಸಿಪಲ್ಲು, ಹೆಣ್ಣು ಮಕ್ಕಳು ಮಲ್ಟಿ ಟಾಸ್ಕರ್ ಅಂತಂದರೆ ನೀವು 10 ಕೆಲಸ ಕೊಡಿ, 10 ಕೆಲಸನೂ ಅಚ್ಚುಕಟ್ಟಾಗಿ ಮಾಡೋ ಅಂಥ ಶಕ್ತಿ ಅವ್ರಿಗೆ ಇದೆ, ಎಲ್ಲ ಮಾಡ್ತಾರೆ. ಹಾಗಾಗಿ ಕೆಲವು ಕಚೇರಿಗಳಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದು ಯಾರೋ ಒಬ್ಬರ ಮೇಲಿದ್ದರೆ ಅವ್ರಿಗೆಲ್ಲ ಬೈತಿರ್ತಾರೆ. ನೋಡಿ ಹೆಣ್ಮಕ್ಳು ಎಷ್ಟು ಕಂಪೇರ್ ಮಾಡ್ತಾರೆ ಆಫೀಸರ್, ನೋಡಿ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ನೀನು ಯಾಕೆ ಮಾಡಲ್ಲ? ಹೆಣ್ಮಕ್ಳು ಕೆಲಸ ಅವ್ರಿಗೆ ಪಾಪ ಒದ್ದಾಡ್ತಿರ್ತಾರೆ. ಈ ಹೆಂಗಸರುಗಳು ಬಂದು ಸೇರ್ಕೊಂಬಿಟ್ರೆ ನಮ್ಮ ಆಫೀಸಲ್ಲಿ ನಮ್ಮ ಕತೆ ಹಿಂಗೆ ಮಾಡಿಬಿಟ್ರಲ್ಲ ಬೇಜಾರು. ಏಕೆ ಅಂತಂದರೆ ಕಂಪೇರ್ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳ ಜೊತೆ ಗಂಡು ಮಕ್ಕಳನ್ನ ಮನೇಲೂ ಅಷ್ಟೇ ಕಂಪೇರ್ ಮಾಡಬೇಡಿ, ಆಗೋದಿಲ್ಲ. ಕಾರಣ ಶಿ ಈಸ್ ಅ ಮಲ್ಟಿ ಟಾಸ್ಕರ್. ಅವರ ಬ್ರೈನ್ ವೈರಿಂಗ್ ಯಾವ ಥರ ಇದೆ ಅಂತಂದರೆ ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ವೈರ್ ಕನೆಕ್ಷನ್ಗಳದು. ಏನು ಬೇಕಾದರೂ ಯಾವಾಗ ಟಕ್ ಅಂತ ಆನ್ ಆಗುತ್ತೆ, ಆಫ್ ಆಗುತ್ತೆ. ಆದರೆ ಗಂಡು ಮಕ್ಕಳ ಮೆದುಳು ಹೆಂಗೆ ಅಂದರೆ ಆರ್ಗನೈಸ್ಡ್ ಆಗಿದೆ, ಅದು ಹೆಂಗೆಂಗೋ ಕನೆಕ್ಷನು ಬರೋದಿಲ್ಲ, ಆಯಿತಾ? ಹಾಗಾಗಿ ದೇ ಆರ್ ಮೊನೋಫೋಕಲ್ ಅಂದರೆ ಒಂದು ಕೆಲಸ ಮಾಡ್ತಾರೆ. ಫಸ್ಟ್ ಹೆಣ್ಮಕ್ಳು ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಕೆಲಸ ಹೇಳಾದ್ಮೇಲೆ ಇನ್ನೊಂದು ಹೇಳಿ ಮಾಡ್ತಾರೆ. ನೀವು 2-3 ಕೆಲಸ ಒಟ್ಟೊಟ್ಟಿಗೆ ಹೇಳಿದ್ರೆ ಅದು ಜಾಮ್ ಆಗಿಬಿಡುತ್ತೆ, ಜಾಮ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗೋಗುತ್ತೆ. ಅದೇ ಅಷ್ಟೇ ಆಗೋದು ಬ್ರೈನಲ್ಲಿ, ಶಾರ್ಟ್ ಸರ್ಕ್ಯೂಟು. ಆಮೇಲೆ ಯಾವುದೂ ಮಾಡಲ್ಲ ಅವರು. ಆಮೇಲೆ ನಿಮ್ಮ ಕಂಪ್ಲೇಂಟು ಯಾವ ಕೆಲಸನೂ ಮಾಡಲ್ಲ. ಅವ್ರು ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲ, ಯಾವ ಕೆಲಸನೂ ಮಾಡಲ್ಲ. ಪ್ರಯೋಜನವೂ ಇದೆ, ಎಲ್ಲ ಇದೆ, ಆದರೆ ಹೇಳೋ ವಿಧಾನ ಸರಿ ಇಲ್ಲ. ನೀವು ಒಟ್ಟಿಗೆ 4 ಒಟ್ಟಿಗೆ ಏನು ಹೇಳ್ತೀರಾ, ಸಾಮಾನು ನಿಂತೀರಾ, ಇನ್ನೇನೋ ಹೇಳ್ತೀರಾ, ಆ ಸಾಮಾನು ಮರ್ತೇ ಹೋಗ್ಬಿಡುತ್ತೆ ಅವಾಗ. ಆಮೇಲೆ ಸಾಮಾನು ಲಿಸ್ಟ್ ಹೇಳ್ಬೇಕಾದ್ರೆ ಮಧ್ಯೆ ಮಾತಾಡಿಸ್ಬಿಡ್ತೀರಾ, ಏನು ಲಿಸ್ಟು ಮರ್ತೋಯ್ತು. ಆಮೇಲೆ ಬಂದಮೇಲೆ ನಾನು ಹೇಳಿದ್ದು ಕೊತ್ತಂಬರಿ ಸೊಪ್ಪು, ನೀವು ಕರ್ಬೇವಿನ ಸೊಪ್ಪು ತಂದಿದ್ದೀರಾ, ಜ್ಞಾನ ಎಲ್ಲಿತ್ತು? ಇಂಥದೇ ಸಣ್ಣ ಪುಟ್ಟ ಜಗಳ ಮಾಡಿ ಮನೆ ವಾತಾವರಣ. ಅದಕ್ಕೆ ತಾಳ್ಮೆಯಿಂದ ಬರ್ಕೊಡ್ಬೇಕು, ಬರ್ಕೊಟ್ಬಿಡ್ಬೇಕು, ಏನೇನು ಬೇಕು ಅಂತ ತರ್ತಾರೆ ಚೆನ್ನಾಗಿ. ಇಲ್ಲ ಒಂದೇ ಕೆಲಸ ಹೇಳಿ ಆಮೇಲೆ ಇನ್ನೊಂದು ಮಾಹಿತಿ. ಏಕೆಂದರೆ ಮಲ್ಟಿ ಟಾಸ್ಕಿಂಗು ಮಾಡೋಕ್ಕೆ ಆಗೋದಿಲ್ಲ ಗಂಡಸರಿಗೆ. ಹಾಗಾಗಿ ಗಂಡು ಮಕ್ಕಳು ಹೆಣ್ಮಕ್ಳು ಕಂಪೇರೂ ಮಾಡಬೇಡಿ. ಆಮೇಲೆ ಒಂದಷ್ಟು ಕೆಲಸ ಹೇಳಿ, ನಾನು ಮಾಡ್ತೀನಿ ನಿಮ್ಗೆ ಯಾಕಾಗಲ್ಲ? ಆಗಲ್ಲ, ಅದು ಅವ್ರಿಗೆ ಅದು ನಿಜವಾದ ಸತ್ಯ. ಅದು ನೀವು ಮಾಡ್ತೀರಾ, ನಿಮ್ಮ ಬ್ರೈನ್ ಹಂಗೆ ನೆಟ್ವರ್ಕಿಂಗ್ ಇದೆ, ಅವ್ರ ಬ್ರೈನ್ ಹಂಗಿಲ್ಲ. ಅದನ್ನು ಮೊದಲು ನಾವು ಹೇಳಬೇಕು. ಸೆಕೆಂಡು ವರ್ಬಲ್ ಕಮ್ಯುನಿಕೇಷನಲ್ಲಿ ನಾವು ಹೆಂಗಸರು ತುಂಬ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಗಂಡ ತುಂಬ ಮಾತಾಡಬೇಕು, ತುಂಬ ವರ್ಣನೆ ಮಾಡಬೇಕು, ತುಂಬ ಚೆನ್ನಾಗಿ ಹೇಳಬೇಕು. ಅದು ಸಾಧ್ಯ ಇಲ್ಲ. ಜಗತ್ತಲ್ಲಿ ತನ್ನ ಹೆಂಡತಿನ ವರ್ಣನೆ ಮಾಡಿರುವ ಗಂಡಸು ಯಾರೂ ಇಲ್ಲ, ಮಾಡಲ್ಲ. ಏಕೆಂದರೆ ಬರಲ್ಲ, ಅದು ಮಾಡೋಕ್ಕೆ ಬರಲ್ಲ. ನೀವು ತುಂಬ ಚೆನ್ನಾಗಿ ಸೀರೆ ಉಟ್ಕೊಂಡು ಹೋಗಿ ನಿಂತ್ಕೊಂಡು ಹೆಂಗೆ ಕಾಣ್ತಿದ್ದೀನಿ ಅಂತ ನೀವು ಎಕ್ಸ್ಪೆಕ್ಟೇಷನ್ ಏನಂದರೆ, ನೀನು ನವಿಲ್ ಥರ ಇದೆಯಾ, ನೀನು ನಡೆದ್ರೆ ನವಿಲ್ ನಡೆದಂಗೆ ಆಗುತ್ತೆ, ನೀನು ಕಣ್ಣು ಕಮಲ, ಈ ಥರ ಎಲ್ಲ ಅಂದ್ಕೊಂಡಿರ್ತಾರೆ, ಏನೇನೋ ಹೇಳ್ಬಿಡ್ತಾರೆ ಅಂತ. ಅವ್ರು ನೋಡಿ ಚೆನ್ನಾಗಿದೆ ಅಷ್ಟೇ, ಡಿಸಪಾಯಿಂಟ್ ಆಗೋಯ್ತು, ಇಲ್ಲ ಇದೇನೋ ಬೇರೆ ಇದೆ, ಇದು ಕನೆಕ್ಷನ್ನು. ನಾನು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿದ್ರು ನನ್ನ ನೋಡ್ತಿಲ್ಲ ಅಂದರೆ ಇನ್ನು ಆಫೀಸಲ್ಲಿ ಏನೋ ಒಂದು ಕತೆ ಇರ್ಬೋದು. ಅಲ್ಲಿಂದನೇ ಶುರು. ಅದು ಹಂಗೇನಿಲ್ಲ, ಅವ್ರಿಗೆ ಹೇಳೋಕ್ಕೆ ಬರಲ್ಲ. ಅದು ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಹೇಳೋಕ್ಕೆ ಬರಲ್ಲ. ಅಕಸ್ಮಾತ್ ನಿಮ್ಗೆ ಆ ಥರ ಬೇಕು ಅಂದರೆ ನೀವೇ ಕೊಡಿ, ಓದೀನಿ ಓದ್ತಾರೆ. ಅದನ್ನ ನಿಮಗೂ ಖುಷಿ, ಅವ್ರಿಗೂ ಖುಷಿ ಅಲ್ವಾ? ಕವಿಗಳ ಕೆಲಸ ಏನು, ವರ್ಣನೆ ಮಾಡ್ತಾರಲ್ವ. ಅವರು ಕೇಳಿ ಯಾವ್ದಾದ್ರು ಕವಿನ ಅವ್ರ ಹೆಂಡ್ತಿನ ಅವ್ರು ಯಾವತ್ತೂ ವರ್ಣನೆ ಮಾಡಿಲ್ಲ. ಅವ್ರು ಮಾಡೋದೇ ಬೇರೆ ಕಲ್ಪನೆ ಅಲ್ವಾ? ಹಾಗಾಗಿ ಅವರ ಹತ್ರ. ಆದರೆ ಹೆಂಗಸರು ಯಾವ ಥರ ಅಂದರೆ ಬ್ರೈನ್ದು ನನ್ನ ಬಗ್ಗೆನೇ ಹೇಳ್ತಾ ಇರೋದು, ಇಲಿ ಹೋದರೆ ಹುಲಿ ಹೋಯ್ತು ಅಂತ ಹೇಳ್ತೀರ ನೀವು. ಅಂದರೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀರ. ಏನೋ ಒಂದಾಯಿತು, ಒಂದು ಅಡುಗೆ ಮಾಡಿದ್ದೀರಾ ಅಂದರೆ ಅದನ್ನು ಎಲ್ಲ ವರ್ಣನೆ ಮಾಡಿ ಹೇಳೋದು. ಅದಕ್ಕೋಸ್ಕರನೇ ಏರ್ ಹೋಸ್ಟಸ್ಸು ಹೆಣ್ಮಕ್ಳು ಅಲ್ವಾ, ಚೆನ್ನಾಗಿ ಮಾತಾಡ್ತಾರೆ. ರಿಸೆಪ್ಷನಿಸ್ಟು ಹೆಣ್ಮಕ್ಳು. ಎಲ್ಲಿ ನೀವು ನಮ್ಮ ಕ್ಲೈಂಟ್ಸು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಲ್ಲಿ ಹೆಣ್ಮಕ್ಳು, ಹುಡುಗರನ್ನಿಟ್ಟರೆ ಯಾರೂ ಬರಲ್ಲ.
ಏಕೆಂದರೆ ಅವ್ರಿಗೆ ಹೇಳಕ್ಕೆ ಬರೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ದಟ್ ಈಸ್ ದ ಅನದರ್ ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಭಾಳ ಮುಖ್ಯವಾಗಿ ತುಂಬ ಜನ ಹೆಣ್ಮಕ್ಳಿದ್ದೀರಾ, ನೀವು ತಿಳ್ಕೊಳ್ಳಿ, ಎಲ್ಲರಿಗೂ ತಿಳಿಸಿ. ಫೀಮೇಲ್ ಹ್ಯಾಸ್ ಎ ಎಮೋಷ್ನಲ್ ಮೆಮೊರಿ. ಎಮೋಷ್ನಲ್ ಮೆಮೊರಿ ಅಂದರೆ ನಿಮ್ಮ ಎಮೋಷನ್ಸ್ಗಳು ಏನಿದೆ ಅದ್ರ ಜೊತೆಗೆ ಎಲ್ಲ ಮೆಮೊರಿಗಳನ್ನು ನೀವು ಇಟ್ಕೊಂಡಿರ್ತೀರ. ನಿಮ್ಮ ಅಜ್ಜಿ ನಿಮಗೆ ಕೊಟ್ಟಿರೋ ಒಂದು ಡಬ್ಬ ನಿಮಗೆ ತುಂಬ ಇದು ಅಜ್ಜಿ ಕೊಟ್ಟಿರೋದು ಎಮೋಷನ್, ಆ ಮೆಮೊರಿ ಇರುತ್ತೆ. ಅವ್ರಿಗೆ ಹಂಗಿರೋದಿಲ್ಲ ಏನೋ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಬರ್ತ್ಡೇ ಸೆಲೆಬ್ರೇಷನ್ನು, ಇವಾಗ ಅದೊಂದು ಅದಕ್ಕೆ ಡೈವರ್ಸ್ಗಳಾಗ್ಬಿಟ್ಟಿದ್ದಾವೆ. ನನ್ನ ಬರ್ತ್ಡೇಗೆ ನನ್ನ ಗಂಡ ನನಗೆ ವಿಶ್ ಮಾಡಿಲ್ಲ ಅನ್ನೋದಕ್ಕೆ ಡೈವರ್ಸ್. ಅಪಾಪ ಮನುಷ್ಯ ಅವ್ರಿಗೋಸ್ಕರ ಅಷ್ಟು ಓದಾಡಿರ್ತಾನೆ, ಬರ್ತ್ಡೇ ವಿಶ್ ಮಾಡೋದಕ್ಕೆ ಮರ್ತು ಬಿಟ್ಟಿರ್ತಾರೆ. ಮರ್ತಿರೋದು ಅಂದರೆ ಅವ್ರಿಗೆ ಅವ್ರ ಬರ್ತಡೇನೇ ಜ್ಞಾಪಕ ಇರೋದಿಲ್ಲ, ಯಾವಾಗ ಹುಟ್ಟಿದ್ದಾರೆ ಅಂತ ಅವ್ರಿಗೆ ಜ್ಞಾಪಕ ಇರೋಲ್ಲ. ಇವ್ರಿಗೇನು ಅಂದರೆ ಎಮೋಷನ್ಸ್ಗಳು, ಈ ಎಮೋಷನ್ನಲ್ಲಿ ಬರ್ತಡೇದು ಜ್ಞಾಪಕ ಇರುತ್ತೆ. ಇವ್ರು ಎಲ್ಲರಿಗೂ ವಿಶ್ ಮಾಡ್ತಾರೆ, ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ, ನನಗೆ ಯಾರೂ ವಿಶ್ ಮಾಡಲ್ಲ. ತುಂಬ ಜನ ಹೆಂಗಸ್ರದ್ದು ಎಲ್ಲರಿಗೂ ನಾನು ವಿಶ್ ಮಾಡ್ತೀನಿ, ನನ್ನ ಬರ್ತಡೇಗೆ ನನಗೆ ಯಾರೂ ವಿಶ್ ಮಾಡಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ, ಮನೆಯವ್ರು ಯಾರೂ ಮಾಡಲ್ಲ. ಫ್ರೆಂಡ್ಸ್ಗೆ ಅದೇ ಕೆಲಸ, ಜ್ಞಾಪಕ ಇರುತ್ತೆ, ಮಾಡ್ತಾರೆ. ಮನೆಯವ್ರಿಗೆ 1000 ಕೆಲಸ ಇರುತ್ತೆ, ಮರ್ತೋಗ್ಬಿಟ್ಟಿರ್ತಾರೆ. ಅಂದರೆ ಪ್ರೀತಿ ಇಲ್ಲ ಅಂತ ಅಲ್ಲ, ಪ್ರೀತಿ ಇಲ್ಲ ಅಂತ ಖಂಡಿತ ಅಲ್ಲ, ತುಂಬಾ ಪ್ರೀತಿ ಇರುತ್ತೆ. ಆದರೆ ಎಮೋಷನ್ನು ಇವರು ಫಸ್ಟ್ ಟೈಮ್ ಅವ್ರನ್ನ ನೋಡೋಕ್ಕೆ ಬಂದಾಗ ಯಾವ ಸೀರೆ ಹುಟ್ಟಿದ್ರು ಈ ಒಮ್ಮಗೆ ಜ್ಞಾಪಕ, ಅವ್ರಿಗೆ ಯಾವ ಶರ್ಟ್ ಹಾಕಿದ್ರು ಯಾರ್ಯಾರು ಅಂತಲೂ ಜ್ಞಾಪಕ ಇರಲ್ಲ. ಫೇಸು ಅವಳು ಹೆಂಗಿದ್ಲು ಫಸ್ಟ್ ನೋಡೋಕ್ಕೆ ಬಂದಾಗ ಫೇಸೇ ಜ್ಞಾಪಕ ಇಲ್ಲ, ಯಾಕೆಂದರೆ ಈಗ ಡುಮ್ಮಕ್ಕಾಗ್ಬಿಟ್ಟಿರ್ತಾರೆ, ಆಗ ಚೆನ್ನಾಗಿರ್ತಾರಲ್ವ, ಅದೇ ಜ್ಞಾಪಕ ಇಲ್ಲ. ಆಮೇಲೆ ಮಗು ಹುಟ್ಟಿದ್ದು ಪ್ರತಿಯೊಂದು ಈ ಥರ ಮೇಜರ್ ಈವೆಂಟ್ಗಳಿರ್ತಾರಲ್ಲ, ಮದುವೆ, ಮಗು ಹುಟ್ಟಿದ್ದು, ನಾಮಕರಣ ಮಾಡಿದ್ದು, ಮೇಜರ್ ಈವೆಂಟ್ ಜೊತೆ ಎಮೋಷನ್ಸ್ಗಳು ತುಂಬ ಜಾಸ್ತಿ ಸೇರ್ಕೊಂಡಿರುತ್ತೆ. ಅದು ಮೆಮೊರಿ ತುಂಬ ಚೆನ್ನಾಗಿರುತ್ತೆ. ಇವರಿಗೆ ಎಮೋಷನಲ್ ಮೆಮೊರಿ ಇರೋದಿಲ್ಲ. ಅದು ಕಾರಣ ಮೇಲ್ ಹಾರ್ಮೋನು ಟೆಸ್ಟೋಸ್ಟಿರಾನ್ದು ಮೇನ್ ಇದು, ಅದಕ್ಕೆ ಅಷ್ಟು ಎಮೋಷನ್ಸ್ಗಳು ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಪ್ರೀತಿ ಇರುತ್ತೆ, ಪ್ರೀತಿ ಖಂಡಿತ ಇದ್ದೇ ಇರುತ್ತೆ, ಆದರೆ ಎಮೋಷನ್ ಇರಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದು ಎಮೋಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಸುಸ್ತು ಅಂತ ಕೂತಿದ್ರೆ ಬಂದವರು ಪಕ್ಕದಲ್ಲಿ ಕೂತ್ಕೊಂಡು ಸಮಾಧಾನ ಮಾಡಿ, ನಿನಗೇನಾಗ್ತಿದೆ, ಏನು ಕುಡಿಯೋಕ್ಕೆ ಕೊಡಲಿ, ಏನು ಮಾಡಲಿ, ಇವೆಲ್ಲ ನಡೆಯಲ್ಲ. ಇದೇನು ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು. ಕಾರಣ ಅವ್ರಿಗೆ ನಿಮ್ಗೆ ಸುಸ್ತಾಗ್ತಿದೆ ಅಂತಲೇ ಗೊತ್ತೇ ಆಗಲ್ಲ. ಅದನ್ನು ಬಾಯಿ ಬಿಟ್ಟು ನೀವೇ ಹೇಳಬೇಕು, ನನಗೆ ತುಂಬ ಸುಸ್ತಾಗ್ತಿದೆ, ಒಂದು ಲೋಟ ನೀರು ತಂದು ಕೊಡಿ ಅಂದರೆ ತಂದು ಕೊಡ್ತಾರೆ. ಎಲ್ಲರೂ ಮಾಡೋದು ಅರ್ಥ ಮಾಡ್ಕೊಳ್ಳಿ. ಹೆಂಗೆ ಅರ್ಥ ಆಗುತ್ತೆ, ಆ ಬ್ರೈನೇ ಬೇರೆ ಥರ ಇದೆ. ಅದು ಹೆಂಗೆ ಅರ್ಥ ಆಗುತ್ತೆ, ನೀವು ಕೂತಿದ್ದೀರಾ ಅಂದರೆ ಸುಮ್ಮನೆ ಕೂತಿದ್ದಾರೆ ಅನ್ಕೊಂತಾರೆ, ನಿಮಗೆ ಸುಸ್ತಾಗಿದೆ, ಅದು ಕೂತಿದ್ದಾರೆ, ಅವ್ರಿಗೆ ನೀರು ತಂದು ಕೊಡಬೇಕು, ಜ್ಯೂಸ್ ತಂದು ಕೊಡಬೇಕು, ಯಾರು ಅರಿಸ್ಟಾಟಲ್ಗೂ ಗೊತ್ತಾಗಿಲ್ಲ. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೆ ಗೊತ್ತಾಗದೆ ಅವ್ರು ಹೆಂಡ್ತೀರೆ ಅವ್ರನ್ನ ಬಿಟ್ಟೋಗಿದ್ದಾರೆ ಅಲ್ವಾ. ಅಂಥದ್ರಲ್ಲಿ ಸಾಮಾನ್ಯ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಏನಾಗ್ತಿದೆ. ಅದಕ್ಕೆ ಕೆಲವು ಸಲ ಹೇಳ್ತಾರೆ, ನಿಮ್ಗೇನು ಬೇಕಾ, ಸೀರೆ ಬೇಕಾ, ಬಾಯಿ ಬಿಟ್ಟು ಕೇಳಬೇಕು ನಾವು, ನನಗೆ ಹಬ್ಬಕ್ಕೆ ಇಂಥ ಸೀರೆ ಬೇಕು ತಂದುಕೊಡಿ ಅಂದರೆ ಖಂಡಿತ ತಂದು ಕೊಡ್ತಾರೆ. ನೀವು ಬರಬೇಕು ನನ್ನ ಜೊತೆ ಅಂದರೆ ಬರ್ತಾರೆ, ನೀವು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡ್ತಾರೆ. ಎಲ್ಲ ಹೇಳಿ ಮಾಡಿಸ್ಕೋಬೇಕು. ನಮಗೇನು ಅಂದರೆ ಸಂಕಟ, ಹೇಳಿ ಮಾಡಿಸ್ಕೋಬೇಕಲ್ಲ, ಅಯ್ಯೋ ಹೇಳಿ ಮಾಡಿಸ್ಕೋಬೇಕಲ್ಲ, ಹೇಳಿನೇ ಮಾಡಿಸ್ಕೋಬೇಕು. ಕಾರಣ ಮೆದುಳೆ ಆ ಥರ ಇದೆ. ಇದನ್ನು ಯಾರು ಅರ್ಥ ಮಾಡ್ಕೊತಾರೆ, ಆ ಫ್ಯಾಮಿಲಿಗಳಲ್ಲಿ ಜಗಳಗಳೇ ಆಗಲಿ, ಭಿನ್ನಾಭಿಪ್ರಾಯ ಆಗಲಿ ಏನೂ ಇಲ್ಲ. ಇನ್ನೊಂದು ಭಾಳ ಮುಖ್ಯ, ಗಂಡು ಮಕ್ಕಳು ಅಂತಂದರೆ ಡಿಸಾರ್ಗನೈಸ್ಡ್, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವುದನ್ನು ಅಂದರೆ ಇಡಬಾರ್ದು ಅಂತಲ್ಲ, ಅದು ಪ್ರಯಾರಿಟಿ ಅಲ್ಲ ಅವರಿಗೆ. ಒದ್ದೆ ಟವಲ್ನ ತಗೊಂಡೋಗಿ ಒಣಗಾಕಬೇಕು ಅನ್ನೋದು ಪ್ರಯಾರಿಟಿ ಅಲ್ಲ, ಆಫೀಸ್ ಕೊಡೋಗಬೇಕು. ನಿಮ್ಮ ಸಂಕಟ ಏನು, ಒದ್ದೆ ಟವಲು 30 ವರ್ಷದಿಂದ ಒದ್ದೆ ಟವಲು ಸೋಫಾ ಮೇಲೆ ಇರುತ್ತೆ ಅನ್ನೋ ಕಂಪ್ಲೇಂಟು. ಈ ಒದ್ದೆ ಟವಲ್ ಒಂದು ಹೇಳ್ತಾ ಇದ್ದೀನಿ, ಈ ಥರ ತುಂಬ ನಡೀತಿರುತ್ತೆ ಅಲ್ವಾ. ಇದು ಎಲ್ಲರ ಮನೆ ಕಂಪ್ಲೇಂಟು, ಇರಿಟೇಷನ್ನು. 30 ವರ್ಷದಿಂದ ಬದಲಾವಣೆ ಆಗಿಲ್ಲ ಅಂದರೆ ಬದಲಾವಣೆ ಆಗಲ್ಲ. ಅದು 30 ಅಲ್ಲ 100 ವರ್ಷ ಆದರೂ ಅದೇ. ಇದು ಹಿಂಗೆ ಅಂತ ಅಂದ್ಕೊಂಡು ಆಕ್ಸೆಪ್ಟ್ ಮಾಡ್ಕೊಂಡು, ಅದಕ್ಕೆ ನಾವು ಅವರ ದೋಷಗಳ ಜೊತೆ ಅವ್ರು ಹೆಂಗಿದ್ದಾರೆ ಅದನ್ನು ಹಾಗೆ ನಾವು ತಗೊಳ್ಳೋದಿದೆಯಲ್ಲ, ಅದು ನಿಜವಾದ ಪ್ರೀತಿ. ನಿಮಗೋಸ್ಕರ ಅವ್ರು ಬದಲಾಗಬೇಕಾಗಿಲ್ಲ, ಏಕೆಂದರೆ ಅದು ಆಗೋದು ಇಲ್ಲ. ಅದು 1-2 ದಿನ ಬದಲಾವಣೆ, ಬೈತೀರಾ ಅಂತೇಳಿ 1-2 ದಿನ ಮಾಡ್ತಾರೆ, 3ನೇ ದಿನ ಅಲ್ಲೇ ಇರುತ್ತದೆ ಅಲ್ವಾ. ಎಲ್ಲರ ಮನೆಯಲ್ಲೂ ಗೊತ್ತಿರೋ ಅಂಥದ್ದೇ, 3ನೇ ದಿನ ಅದೇನೆ. ಆಮೇಲೆ ನೀವು ಬೈಕಂತೀರ, ನಾಯಿ ಬಲ ಡೊಂಕು, ಇದಕ್ಕೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ, ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ದ ಟ್ರೂತ್. ಇದನ್ನು ಅರ್ಥ ಮಾಡ್ಕೋಬೇಕು. ಗಂಡು ಮಕ್ಕಳು ಅಂದರೆ ಹಾಗೇನೆ. ಗಂಡು ಮಕ್ಕಳು ಯಾರೋ ಇರ್ತಾರೆ, 2-3 ಗಂಡು ಮಕ್ಕಳು, ಆ ಮನೆಯಲ್ಲಿ ಆ ತಾಯಿ ಇದು ಕತೆ ಇದೆಯಲ್ಲ, ಚಿತ್ರ ಅನ್ನೋದು, ಗಂಡನೂ ಅದೇ ಮಕ್ಕಳೂ ಅದೇ.
ಹೆಣ್ಮಕ್ಳು ಏನೋ ಒಂದು ಚೂರು ಪಾರು ಎತ್ತಿಡೋದು ಮಾಡ್ತಾರೆ. ಹಾಗಾಗಿ ಇದೆಲ್ಲ ಪುರುಷ ಮತ್ತು ಮಹಿಳೆಗಿರೋ ಅಂತಹ ಮೇಜರ್ ವ್ಯತ್ಯಾಸಗಳು. ಎಮೋಷ್ನಲ್ ಮೆಮೊರಿ ಆಗ್ಬೋದು, ಅಳೋದೇ ಆಗ್ಬೋದು, ಬೇರೆ ಬೇರೆ ಥರದ ಕಾಯಿಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಆದರೆ ಹೆಣ್ಣನ್ನು ನಾನು ಹೇಳಿದೆ ಶಕ್ತಿ ಅಂತೇಳಿ, ತಾಯಿಯಿಂದ ತುಂಬ ನಮಗೆ ಬಳುವಳಿ ಬಂದಿದೆ. ಆದರೆ ಕೆಲವೊಂದನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ. ಗಂಡು ಮಕ್ಕಳಿದ್ದಾಗ ಎಮೋಷನ್ಸ್ ಬಗ್ಗೆ, ಹೆಣ್ಣು ಮಕ್ಕಳು ಅಂದರೆ ಹೀಗಿರುತ್ತೆ, ನೀನು ಈ ಥರ ನಡ್ಕೋಬೇಕು, ನೀನು ಈ ಥರ ಮಾಡಬೇಕು. ಈಗ ಇಬ್ಬರು ವರ್ಕಿಂಗ್ ಇರ್ತೀರಾ, ನೀನು ಸ್ವಲ್ಪ ಅಡುಗೆ ಮನೆಗೆ ಹೋಗು, ಕೆಲಸ ಮಾಡಿದವರು ಅಟ್ಲೀಸ್ಟ್ ನೀನು ಹೋಗು, ಸಮಾಧಾನ ಆಗುತ್ತೆ. ಈ ಥರದ್ದೆಲ್ಲ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ತಾ ಬಂದರೆ ಮಕ್ಕಳನ್ನು ಬರೀ ಮದುವೆ ಮಾಡಿ ಗ್ರ್ಯಾಂಡ್ ಮದುವೆ ಮಾಡೋದೊಂದೇ ಅಲ್ಲ, ಈ ಥರ ಸಣ್ಣ ಸಣ್ಣ ವಿಚಾರಗಳನ್ನು ಹೇಳಿಕೊಟ್ಟಾಗ ಏನಾಗುತ್ತೆ, ಆ ಮಕ್ಕಳು ತುಂಬ ಒಳ್ಳೆಯ ಜೀವನವನ್ನು ನಡೆಸಲು ಸಾಧ್ಯ. ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಕುಟುಂಬಕ್ಕೋಸ್ಕರ ನೀವು ಕೇಳಿರ್ಬೋದು ಗಾದೆ, ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಒಬ್ಬ ವ್ಯಕ್ತಿ ಸ್ಯಾಕ್ರಿಫೈ ಮಾಡಲೇಬೇಕಾಗುತ್ತೆ, ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಊರು ಚೆನ್ನಾಗಿರಬೇಕು ಅಂದರೆ ಒಂದು ಕುಟುಂಬ ಸ್ಯಾಕ್ರಿಫೈ ಮಾಡಬೇಕು. ಒಂದು ದೇಶ ಚೆನ್ನಾಗಿರಬೇಕು ಅಂತಂದರೆ ಒಂದು ರಾಜ್ಯನೇ ಸ್ಯಾಕ್ರಿಫೈ ಮಾಡಬೇಕು ಅಂತ ಹಿರಿಯರು ಹೇಳಿರೋದು ಸುಳ್ಳಲ್ಲ. ಕಾರಣ, ಒಂದು ಕುಟುಂಬ ಚೆನ್ನಾಗಿದೆ ಅಂದರೆ ಅದರಲ್ಲಿ ಆ ತಾಯಿದ ಸ್ಯಾಕ್ರಿಫೈ ತುಂಬ ಜಾಸ್ತಿ ಇರುತ್ತೆ. ತಂದೆ ಸ್ವಲ್ಪ ಇರುತ್ತೆ, ಇಲ್ಲ ಅಂತಲ್ಲ, ಆದರೆ 75% ಸ್ಯಾಕ್ರಿಫೈ ಮಾಡೋದು ತಾಯಿನೇ. ಎಷ್ಟೋ ಹೆಣ್ಣು ಮಕ್ಕಳು ಕುಟುಂಬಕ್ಕೋಸ್ಕರ ಅವರ ಅಭಿರುಚಿಗಳನ್ನು ಬಿಟ್ಟಿದ್ದಾರೆ. ಅವರು ದೊಡ್ಡ ಡಾನ್ಸರ್ ಆಗಬೇಕು, ದೊಡ್ಡ ಮ್ಯೂಸಿಷಿಯನ್ ಆಗಬೇಕು, ಏನೇನೋ ಇರುತ್ತೆ ಎಲ್ಲರಿಗೂ, ಇಲ್ಲ ಓದಬೇಕು, ಓದೇನೋ ಸಾಧನೆ ಮಾಡಬೇಕು ಅನ್ನೋರು ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ, ಕುಟುಂಬದ ಅತ್ತೆ ಮಾವ ನೋಡ್ಕೊಳ್ಳೋಕ್ಕೋಸ್ಕರ, ಅದಕ್ಕೋಸ್ಕರ ಸ್ಯಾಕ್ರಿಫೈ ಮಾಡಿ ಬಿಡು, ನಂದೇನೋ ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು, ನಂದೇನು ಅಂತ ಕೊನೆಗೆ ಆರೋಗ್ಯನೂ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನಾನು ಅದು ಬೇಜಾರು. ನೀವು ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊತೀರಾ, ನಿಮ್ಮ ಆರೋಗ್ಯನೂ ನೀವು ಚೆನ್ನಾಗಿ ನೋಡ್ಕೋಬೇಕಲ್ವಾ. ನೀವು ಬಹಳ ಮುಖ್ಯ. ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಹಾಗಾದರೆ ನಿಮ್ಮ ಆರೋಗ್ಯದ ಬಗ್ಗೆನೂ ನೀವು ಇಲ್ಲೇನಂದರೆ ಬಹಳಷ್ಟು ಹೆಂಗಸರದ್ದು ನೋಡಿದ್ದೀನಿ, ಅಯ್ಯೋ ನಂದೇನು ಬಿಡು, ಅವರೆಲ್ಲ ಚೆನ್ನಾಗಿದ್ರೆ ಸಾಕು. ಆಗಲ್ಲ, ನೀವು ಚೆನ್ನಾಗಿರಬೇಕು, ಅವರು ಚೆನ್ನಾಗಿರಬೇಕು. ಅವ್ರಿಗೆಲ್ಲ ಕೊಟ್ಬಿಟ್ಟು ತಾವು ತಿನ್ನೋದೇ ಇಲ್ಲ, ತಾವು ಉಪವಾಸ ಮಾಡೋದು, ಅವರ ದೇವರ ಒಂದು ಇದರಲ್ಲಿ ಉಪವಾಸ ಮಾಡೋದು, ಗ್ಯಾಸ್ಟ್ರಿಕ್ ಬರೋದು, ತಲೆ ಸುತ್ತು, BP ಯಾಕೆ ಬೇಕು? ನೀವು ಚೆನ್ನಾಗಿರಬೇಕು, ನೀವು ಹೆಲ್ತಿ, ನೀವು ದೈಹಿಕವಾಗಿ ಚೆನ್ನಾಗಿರಬೇಕು, ಮಾನಸಿಕವಾಗೂ ಚೆನ್ನಾಗಿರಬೇಕು, ಸೋಷಿಯಲ್ ಆಗಿ ಸಾಮಾಜಿಕವಾಗೂ ನೀವು ಚೆನ್ನಾಗಿರಬೇಕು. ಇದೆಲ್ಲ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಬಗ್ಗೆನೂ ನೀವು ಹೆಚ್ಚಿನ ಗಮನ ಕೊಡಬೇಕು. ಬೇರೆಯವರು ಹೆಚ್ಚಿನ ಗಮನ ಕೊಡ್ತಾರೆ ಅಂತ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ, ಆಯಿತಾ? ಬೇರೆಯವರು ತಿನ್ನು ಅಂತಾರೆ, ಬೇರೆಯವರು ಇದು ಮಾಡ್ತಾರೆ, ನೋ, ನಿಮಗೆ ನೀವೇ. ಏಕೆಂದರೆ ನಾನು ಆಗಲೇ ಹೇಳಿದೆ, ಹೆಣ್ಣು ಅಂದರೆ ಶಕ್ತಿ. ಶಕ್ತಿಗೆ ಯಾರನ್ನ ಡಿಪೆಂಡ್ ಆಗೋ ಅಗತ್ಯತೆ ಇಲ್ಲ ಅಲ್ವಾ? ಶಕ್ತಿಗೆ ಇನ್ಯಾರೋ ಬಂದು ಸಹಾಯ ಮಾಡಬೇಕಾ? ಬೇಡ. ಶಕ್ತಿ ಅಂದರೆ ಶಕ್ತಿನೇ ಅದು. ಹಾಗಾಗಿ ಹುಷಾರಿಲ್ವಾ, ಹೋಗಿ ತೋರಿಸ್ಕೊಳ್ಳಿ. ನಿಮಗೆ ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಅಂದರೆ ಒಳ್ಳೆ ಆಹಾರ ಸೇವನೆ ಮಾಡಿ, ಹಣ್ಣು, ಸೊಪ್ಪು, ತರಕಾರಿ ಇದೆಲ್ಲ. ಬಹಳಷ್ಟು ಜನ ನಾನು ನೋಡಿದ್ದೀನಿ, ಒಂದು ಒಳ್ಳೆ ಸ್ಲಿಪ್ಪರ್ ಹಾಕ್ಕೊಳ್ಳೋದಿಲ್ಲ, ಕುಷನ್ ಇರೋ ಅಂಥದ್ದು, ಒಳ್ಳೊಳ್ಳೆ ಜ್ಯುವೆಲ್ಸ್ ಎಲ್ಲ ಮಾಡೋಕ್ಕಂತಾರೆ. ನಾನು ಅದೇ ಅನ್ನೋದು, ನಮ್ಮ ಕುತ್ತಿಗೆ ಕಿವಿ ಅಷ್ಟು ಕಾಲು ಇಂಪಾರ್ಟೆಂಟ್ ಅಲ್ವಾ? ಕಾಲು ಇಂಪಾರ್ಟೆಂಟ್ ತಾನೇ, ಕುತ್ತಿಗೆ ಕಿವಿ ಮಾತ್ರ ಇಂಪಾರ್ಟೆಂಟಾ? ಒಳ್ಳೆಯದು, ಚೆನ್ನಾಗಿರೋ ಅಂಥದ್ದು. ಅಂದರೆ ನಮ್ಮ ಅಗತ್ಯತೆಗೆ ಏನಿದೆ ಇದ್ದಾಗ ಅದನ್ನು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಅದನ್ನು ಪೂರೈಸ್ಕೊಂಡಾಗ ಏನಾಗುತ್ತೆ, ನಾವು ಚೆನ್ನಾಗಿದ್ದಾಗ ಏನಾಗುತ್ತೆ, ನಾನು ಇಡೀ ಕುಟುಂಬವನ್ನು ನಾನು ರಕ್ಷಣೆ ಮಾಡ್ತಾ ಬರಬಹುದು. ಹಾಗಾಗಿ ಒಂದು ಕುಟುಂಬಕ್ಕೆ ಬಹಳ ಮುಖ್ಯವಾಗಿ ಇರೋಂಥ ಆಧಾರ ಸ್ತಂಭ ಅಂದರೆ ಹೆಣ್ಣೇನೆ. ಇಲ್ಲ ಅಂತಂದರೆ ಆ ಕುಟುಂಬ, ಯಾವ ಕುಟುಂಬದಲ್ಲಿ ನೋಡಿ, ಹೆಣ್ಣು ತಿರುಗಿ ಕೆಟ್ಟಲು, ಗಂಡಸು ಕೂತ್ ಕೆಟ್ಟ ಅಂತಾರಲ್ಲ, ಇತ್ತೀಚೆಗೆ ಗೊತ್ತಾಗಿದೆ. ಯಾವ ಕುಟುಂಬ ಹಾಳಾಗ್ತಾ ಇದೆ ಅಂತಂದರೆ ಯಾವ ಹೆಣ್ಣುಮಕ್ಕಳು ಅಡುಗೆ ಮಾಡ್ತಾ ಇಲ್ಲ ಅಂಥ ಕುಟುಂಬ ಹಾಳಾಗುತ್ತೆ. ಆರೋಗ್ಯ ಹೋಯ್ತು ಎಲ್ಲರದು. ಹೊರಗಡೆ ಹೋಗಿ ನೀವು ಎಷ್ಟು ತಿಂತೀರಾ, ನಿಮ್ಮ ಆರೋಗ್ಯ, ನೀವು ದುಡ್ಡು ಕೊಟ್ಟು ಆರೋಗ್ಯ ಕಳ್ಕೊಳ್ಳೋದು ಏನು ಅಂತಂದರೆ ಹೊರಗಡೆ ತಿನ್ನೋದು. ನೀವು ದುಡ್ಡು ಕೊಟ್ಬಿಟ್ಟು ಆರೋಗ್ಯನ ಕಳ್ಕೊಳ್ಳೋಂಥದ್ದು. ಆದರೆ ಅಪರೂಪಕ್ಕೆ ಎಲ್ಲೋ ಪರವಾಗಿಲ್ಲ. ಆದರೆ ಅದೇ ಅಭ್ಯಾಸ ಮಾಡ್ಕೊಂಡು ನನಗೆ ಅಡುಗೆನೇ ಬರಲ್ಲ, ನಾನು ಹೇಳಿದೆ ಹೆಣ್ಣು ಮಲ್ಟಿ ಟಾಸ್ಕರ್ ಅಂತ. ನೀನು ಎಲ್ಲದೂ ಮಾಡ್ಬೋದು, ನೀನು ಅಡುಗೆನೂ ಮಾಡ್ಬೋದು, ಕೆಲಸನೂ ಮಾಡ್ಬೋದು, ಕಂಪ್ಯೂಟ್ರು ಇಂಜಿನಿಯರು ಅಂದರೆ ಆ ಶಕ್ತಿ ಇದೆ. ಇಲ್ಲ ನನಗಾಗಲ್ಲ, ನಾನು ಅಡುಗೆ ಮಾಡೋಕ್ಕಾಗಲ್ಲ, ನಾನು ಕೆಲಸ ಮಾಡ್ತಾಯಿದ್ದೀನಿ, ಅದು ಆಗಲ್ಲ, ನಡೆಯಲ್ಲ ಅದು. ಆದರೆ ಏನಾಗುತ್ತೆ ಅಂತ ಕುಟುಂಬಗಳಲ್ಲಿ ಯಾವಾಗಲೂ ಜಗಳ, ಮಕ್ಕಳಿಗೆ ಅನಾರೋಗ್ಯ, ಅಂದರೆ ಒಟ್ಟಾರೆ ಕುಟುಂಬದ ಸ್ವಾಸ್ಥ್ಯ ಹಾಳಾಗೋದಕ್ಕೆ ಮುಖ್ಯವಾಗಿ ನಾವೇ ಕಾರಣ ಆಗ್ತೀವಿ. ಹಾಗಾಗಿ ಆದಷ್ಟು, ಏಕೆಂದರೆ ಮಲ್ಟಿ ಟಾಸ್ಕರ್ ಹೇಳಿದೆ ಸಾಧ್ಯ ಇದೆ,
ಮೆದುಳಿನ ಶಕ್ತಿ ಎಷ್ಟು ಅಂತಂದರೆ, ನ್ಯೂರೋಪ್ಲಾಸ್ಟಿಸಿಟಿ ನೀವು ಯಾವ ರೀತಿ ಡೆವಲಪ್ ಮಾಡ್ತೀರಾ ಆ ರೀತಿ ಅದು ಡೆವಲಪ್ ಆಗುತ್ತದೆ. ಅಷ್ಟು ಕೆಪಾಸಿಟಿ, ಮೆದುಳಿನ ಕೆಪಾಸಿಟಿ ನಿಮಗೆ ಯಾರಿಗೂ ಗೊತ್ತಿಲ್ಲ. ನೀವು ಏನು ಬೇಕಾದರೂ ಮಾಡ್ಬೋದು, ಎಲ್ಲದೂ ನಿಭಾಯಿಸ್ಬೋದು, ಮನೆಯೂ ನಿಭಾಯಿಸ್ಬೋದು, ಹೊರಗಡೆ ಕೆಲಸನೂ ನಿಭಾಯಿಸ್ಬೋದು, ಎಲ್ಲ ಮಾಡೋ ಶಕ್ತಿ ಇದೆ. ಆದರೆ ಈಗೇನು ಮಾಡ್ತಾಯಿದ್ದಾರೆ, ತಂದೆ ತಾಯಿಗಳೇ ಹೇಳ್ಕೊಟ್ಬಿಡ್ತಾರೆ, ನೋಡು ನಿಮ್ಮ ಅತ್ತೆ ಮನೆಯಲ್ಲಿ ಹೋಗಿ ಏನು ಕೆಲಸ ಮಾಡಬೇಡ ನೀನು, ಆಯಿತಾ, ನೀನು ತುಂಬ ಓದಿದ್ಯಾ, ನೀನೇನು ಮಾಡಬೇಡ ಆಯಿತಾ ಅಂತ ಮೊದಲೇ ಇವರೇ ಹೇಳ್ತಾರೆ. ಆಮೇಲೆ ಒಂಚೂರು ಕಷ್ಟ ಆದರೆ ಬಂದ್ಬಿಡು ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಮೊದಲೇ ಕಳಿಸ್ಬಿಡ್ತಾರೆ. ಮೆದುಳಿಗೆ ಯಾವ ಥರ ಅಂದರೆ, ಅದು ಹೇಳಿ ಕಳಿಸಿರೋದು ಇರುತ್ತಲ್ಲ, ಅಲ್ಲಿ ಅಡ್ಜಸ್ಟ್ ಆಗಲ್ಲ. ಆವಾಗ ಮೊದಲೆಲ್ಲ ಏನಾಗ್ತಾಯಿತ್ತು ನೋಡು, ನೀನು ಕೊಟ್ಟ ಮನೆಗೆ, ಆಮೇಲೆ ಹುಟ್ಟಿದ ಮನೆಗೆ ನೀನು ಆ ಮರ್ಯಾದೆ ಕಾಪಾಡಬೇಕು, ಕಷ್ಟ ಸುಖ ಏನೇ ಆದರೂ ನೀನಲ್ಲಿ ಜಯಿಸಬೇಕು ಅಂತ ಹೇಳಿರ್ತಿದ್ರಲ್ಲ, ಆ ಮಾತಿತ್ತಲ್ಲ, ಆ ಮಾತು ನಿಮಗೆ ಎಂಥ ಕಷ್ಟ ಆದರೂ ಅದನ್ನು ಎದುರಿಸುವ ಧೈರ್ಯ ಕೊಡ್ತಾಯಿತ್ತು. ಆಮೇಲೆ ಹೆದರಿಕೆ, ನಾವು ತಂದೆ ತಾಯಿ ಹತ್ರ ಹೋದಾಗ ನೋಡು ನಿಭಾಯಿಸೋಕ್ಕಾಗಲಿಲ್ಲ ಅಂತ ಮಗಳು ಬಂದುಬಿಟ್ಟಿದ್ದಾಳೆ, ನನ್ನ ತಂದೆ ತಾಯಿಗೆ ಅವಮಾನ ಆಗುತ್ತೆ ಅನ್ನೋದೆಲ್ಲ ಇತ್ತು. ಆದರೆ ಇವಾಗೇನಾಗಿದೆ, ಎಲ್ಲ ಕಡೆನೂ ಲೈಫ್ ಅಂದರೆ ಯಾವುದೂ ಪೂರಾ ನಿಮಗೆ ಸುಖ ಇರಲ್ಲ, ಯಾವುದೂ ಇಲ್ಲ. ಎಲ್ಲ ಜಗತ್ತಿನಲ್ಲಿರುವ ಮನುಷ್ಯನೇ ಅಲ್ಲ, ಎಲ್ಲ ಜೀವಿಗಳಿಗೂ ಕಷ್ಟ ಸುಖ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಆದರೆ ಬರೀ ಸುಖನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಅ ಲೈಫ್, ಅದು ಸಾಧ್ಯವೂ ಇಲ್ಲ. ಹಾಗಾಗಿ ಕಷ್ಟನೂ ಇರ್ಬೋದು, ಆವಾಗ ಅದನ್ನು ಎದುರಿಸ್ಬೇಕು, ಎದುರಿಸಿ ಗೆದ್ದು ತೋರಿಸ್ಬೇಕು. ಆದರೆ ಈಗ ಎಲ್ಲ ತಂದೆ ತಾಯಿಗಳು ತಪ್ಪು, ಭಾಳ ತಪ್ಪು. ಏಕೆಂದರೆ ನಾವು ಹೇಳಬೇಕು, ನೋಡು ನಿನಗೆ ಆ ಕೆಪಾಸಿಟಿ ಇದೆ, ನಾನು ನಿನ್ನ ಆ ಥರ ಬೆಳೆಸಿದ್ದೀನಿ, ನಿನಗೆ ಆ ಕೆಪಾಸಿಟಿ ಇದೆ, ಹೋಗು ಮಾಡು, ತೀರಾ ನಿನಗಾಗಲ್ವ, ನಾವಿದ್ದೀವಿ, ನಿನಗೆ ಆಗೋದೇ ಇಲ್ಲ, ಕಷ್ಟ ಆಗ್ತಾ ಇದೆಯಾ, ಕೊನೆಗೆ ನಾವಿದ್ದೇ ಇದ್ದೀವಿ, ನಾವು ಮಾಡೇ ಮಾಡ್ತೀವಿ, ತಲೆ ಕೆಡಿಸ್ಕೋಬೇಡ. ಆದರೆ ನಿಂದದು, ನಿನ್ನ ಮನೆಯಲ್ಲಿ ನೀನು ಗೆಲ್ಲಬೇಕು ಅಂತ ಯಾವ ತಂದೆ ತಾಯಿ ಹೇಳಿ ಕಳಿಸ್ತಾರೆ, ಆ ಮಕ್ಕಳು, ಆ ಕುಟುಂಬ ತುಂಬ ಯಾವತ್ತೂ ಪ್ರೋಗ್ರೆಸ್. ಅದು ಯಾವ ತಂದೆ ತಾಯಿ ನೋಡು ನೀನು ತುಂಬ ಓದ್ಬಿಟ್ಟಿದ್ಯಾ, ನೀನೇನು ಮಾಡಬೇಡ ಬಾ ಅಂತಾರೆ, ಅವರು ಒಂದು ವಾರಕ್ಕೆ ವಾಪಸ್ ರಿಟರ್ನ್, ಇನ್ನು ಹೋಗೋದೇ ಇಲ್ಲ. ಸೊ ಇಲ್ಲಿ ತಾಯಿಯ ಜವಾಬ್ದಾರಿ ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ. ಮೊದಲು ಹುಡುಗಿ ನೋಡಬೇಕು ಅಂದರೆ ಫಸ್ಟ್ ಅವ್ರ ತಾಯಿ ನೋಡಬೇಕು, ಅವ್ರ ತಾಯಿ ಹೆಂಗೆ ಸಂಸಾರ ಮಾಡಿದ್ದಾರೆ ಎಲ್ಲ ನೋಡಿದ ಮೇಲೆ ಅಂಥ ಮನೆ. ಏಕೆಂದರೆ ಇದೆಲ್ಲ ಸುಮ್ಮನೆ ಮಾಡಿಲ್ಲ, ಇದೆಲ್ಲ ಹಿರಿಯರು ಮಾಡಿರೋ ಒಂದೊಂದು ಗಾದೆ ಇದೆಯಲ್ಲ, ಭಾಳಷ್ಟು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡಿರೋ ಅಂಥ ಇದು. ಹಾಗಾಗಿ ಹೆಣ್ಣು ಅಂತಂದರೆ ಇತ್ತೀಚೆಗೆ ಏನಾಗಿದೆ, ನಿಜವಾಗ್ಲೂ ಕೆಲವು ಸಲ ಬೇಜಾರಾಗ್ತಾಯಿದೆ, ಹೆಣ್ಮಕ್ಳು ಈ ಥರ ಎಲ್ಲ ಬಿಹೇವ್ ಮಾಡ್ತಾರಲ್ಲ ಅಂತ ಹೆಂಗಸರಾಗಿ ನಮಗೆ ಬೇಜಾರು. ಕಾರಣ ಸಣ್ಣ ಪುಟ್ಟದಕ್ಕೋ ಕಂಪ್ಲೇಂಟ್ ಕೊಟ್ಬಿಡೋದು. ನಿಜವಾಗ್ಲೂ ತುಂಬ ಈಗ ಡೇಂಜರಲ್ಲಿರೋದು ಗಂಡಸರೇನೆ. ಹುಡುಗರುಗಳಿಗೆ ತುಂಬ ಕಷ್ಟ, ಇವಾಗ ಹೆದರ್ತಾರೆ ಹುಡುಗರು ಮದುವೆ ಆಗೋಕ್ಕೆ. ಏನಕ್ಕೆ ಅಂದರೆ ಸಣ್ಣ ಪುಟ್ಟ ಜಗಳ ಆಗ್ತೆ, ಯಾವ ಮನೇಲಿ ಜಗಳ ಇಲ್ಲ, ತಕ್ಷಣ ಏನು ಮಾಡಿಬಿಡೋದು, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋದು. ಅದು ಅತ್ತೆ ಮಾವ, ಅದು ನಾದ್ನಿ ಮೈದ ಯಾರ್ಯಾರು ಮನೇಲಿ ಇರ್ತಾರೆ ಎಲ್ಲರ ಮೇಲೂ ಕಂಪ್ಲೇಂಟು, ಅದ್ರ ಮೇಲೆ ಒಂದಷ್ಟು ಈ ಥರ. ಇದು ಸಮಾಜಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾವು ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಮೊದಲನೇದಾಗಿ ಮನುಷ್ಯನಿಗೆ ಆಧ್ಯಾತ್ಮಿಕ ಆರೋಗ್ಯನೇ ಇಲ್ಲ. ಯಾವ ವ್ಯಕ್ತಿಗೆ ಆಧ್ಯಾತ್ಮಿಕ ಆರೋಗ್ಯ, ಸ್ಪಿರಿಚುವಲ್ ಹೆಲ್ತ್ ಇರುತ್ತೆ, ಅವನು ಯಾವತ್ತೂ ಅಡ್ಡದಾರಿಗೆ ಹೋಗೋದೇ ಇಲ್ಲ ಅವನು. ಅದಕ್ಕೆ ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ನಿಮಗೆ ಬೇರೆದೆಲ್ಲ ಇದೆಯಲ್ಲ, ಅದೆಲ್ಲ ಗಿಡದ್ದು ರೆಂಬೆ ಕೊಂಬೆ ಅವೆಲ್ಲ. ಆದರೆ ನಿಜವಾದ ಒಂದು ಗಿಡದ ಬೇರು ಯಾವುದು ಅಂತಂದರೆ, ನಮ್ಮ ಜೀವನದಲ್ಲಿ ನಮ್ಮ ಬೇರು ಯಾವುದು ಅಂದರೆ ಆಧ್ಯಾತ್ಮಿಕತೆ. ಅದು ಬೇರು ಸ್ಟ್ರಾಂಗ್ ಆಗಿದ್ದಾಗ ನೀವು ಏನೇ ಆಗಲಿ ಎಲ್ಲದೂ ನಿಭಾಯಿಸುವ ಶಕ್ತಿ ಅದಕ್ಕದೇ ಬಂದ್ಬಿಡುತ್ತೆ. ಅದಕ್ಕೆ ಬರುತ್ತದು, ಅದು ಏನು ಮಾಡೋ ಹಾಗೆ ಇಲ್ಲ. ಅಡ್ವರ್ಸಿಟಿ ಕ್ವಿಷೆಂಟ್ ಅಂತೀವಿ, ರಿಸಿಲಿಯನ್ಸ್, ಬೌನ್ಸ್ ಬ್ಯಾಕ್. ಏನಕ್ಕೆ ಅಂತಂದರೆ ನೋಡಿ, ಈಗ ರಾಯ್ ಅಂತ ನೀವು ಪೇಪರಲ್ಲೆಲ್ಲ ಓದಿದ್ರಿ, ನ್ಯೂಸಲ್ಲಿ ನೋಡಿದ್ರಿ, ಎಷ್ಟೋ ಸಾವಿರ ಕೋಟಿಯ ಒಡೆಯ ಸ್ಯೂಸೈಡ್ ಮಾಡ್ಕೊಂಡು ಸತ್ರು. ಏನು ಪ್ರಯೋಜನ? ಕಾರಣ ನಾನು ಅಂದ್ಕೊಳ್ಳೋದು, ಸುಮ್ಮನೆ ಹಾಗೆ ಯೋಚನೆ ಮಾಡಿ, ಆ ವ್ಯಕ್ತಿಗೆ ಆಧ್ಯಾತ್ಮಿಕತೆಯೇ ಗೊತ್ತಿಲ್ಲ ಅನಿಸುತ್ತೆ. ಅದು ಇದ್ದಿದ್ದರೆ ಖಂಡಿತವಾಗ್ಲೂ ಅವರು ಸ್ಯೂಸೈಡ್ ಮಾಡ್ಕೊತಿರ್ಲಿಲ್ಲ. ಕಾರಣ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋದು ಒಳ್ಳೆಯದು, ಮುಂದೆ ಆಗೋದು ಒಳ್ಳೆಯದು. ಯಾವತ್ತೋ ಒಂದಿನ, ಇವತ್ತಿನ ದಿನ ನಾವು ಅನ್ಕೊಂತೀವಿ ನಮಗೆ ಇದರಿಂದ ತೊಂದರೆ ಆಯಿತು ಅಂತ ನಿಜವಾಗ್ಲೂ ಬೇಜಾರಾಗಿರುತ್ತೆ. ಒಂದು 10 ವರ್ಷ ಆದಮೇಲೆ ಅವತ್ತು ಹಂಗೆ ಆಗಲಿಲ್ಲ ಅಂದಿದ್ದಿದ್ರೆ ನಾನು ಇವತ್ತು ಹಿಂಗೆ ಇರ್ತಾ ಇದ್ನಾ. ಆದರೆ ಗೀತೆಯಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಏನಿದೆ ಅದು ಏನಾಗ್ತಾಯಿದೆ ಆಗಲಿ ಬಿಡು,
ಕಳ್ಕಳಕ್ಕೆ ನೀನೇನು ತಂದಿದ್ಯಾ ಅಂತಾರೆ. ಆ ರಾಯಿ ಯೋಚನೆ ಮಾಡಿದರೆ ಕಳ್ಕಳಕ್ಕೆ ನಾನು ಬಂದಾಗ ನಾನು ಏನೂ ತಂದಿಲ್ಲ ಅನ್ನೋದು ಒಂದೇ ಒಂದು ಮಾತು ಅವ್ರನ್ನ ಬದುಕಿಸ್ತಾ ಇತ್ತು. ಎಲ್ಲ ಕಳ್ಕೊಂಬಿಟ್ಟೆ ಅನ್ನಿಸ್ತಲ್ಲ. ಯಾವಾಗದು ಅಂತಂದರೆ ಯಾರಿಗೆ ಆಧ್ಯಾತ್ಮಿಕತೆಯೇ ಗೊತ್ತಿರೋಲ್ಲ ಅವಾಗ ಏನಾಗುತ್ತೆ, ನಾನು ಐ ಆಮ್ ದ ಲೂಸರ್ ಅನ್ಕೊಂತಾರೆ. ಆದರೆ ಆಧ್ಯಾತ್ಮಿಕತೆಯಲ್ಲಿ ಇದ್ದವ್ರು ಏನಂತಾರೆ ಅಂದರೆ, ಭಗವಂತ ನನ್ನ ಯೋಗ್ಯತೆಗೆ ಏನು ಸಲ್ಲುತ್ತಾ ಹಂಗೆ ನೀನು ಕೊಟ್ಟಿದ್ಯಾ, ನೀನು ಹೆಂಗಿಟ್ಟಿರ್ತೀಯ ನಾನು ಹಂಗಿರ್ತೀನಿ ಅಲ್ವಾ, ನೀನು ಹೆಂಗಿಟ್ಟಿದ್ಯಾ ನಾನು ಹಂಗಿದ್ದೀನಿ, ಖುಷಿಯಾಗಿದ್ದೀನಿ, ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ. ಏಕೆಂದರೆ ನಾನು ನಿನಗೆ ಸಂಪೂರ್ಣ ಶರಣಾಗತಿಯಾಗಿದ್ದೀನಿ, ಕಂಪ್ಲೀಟ್ ಸರೆಂಡರ್ ಟು ಯು. ನಾನು ಶರಣಾಗತಿಯಾಗಿದ್ದೀನಿ, ನಾನು ನಿನ್ನ ಮಗು, ನಿನಗೆ ಶರಣಾಗತಿಯಾಗಿದ್ದೀನಿ. ನೀನು ಏನು ಕೊಡ್ತೀಯ ಅದು ನನಗೆ ಮಹಾಪ್ರಸಾದ ಅಂತೀವ. ಕಷ್ಟ ಕೊಡ್ತೀಯಾ ಮಹಾಪ್ರಸಾದ, ಆಯಿತು ಕೊಡು. ಸುಖ ಕೊಡ್ತೀಯಾ ಮಹಾಪ್ರಸಾದ, ಕೊಡು, ಆಯಿತು. ನಾನು ಎಲ್ಲದನ್ನು ಸಮದಾಗಿ ಸಮಭಾವದಿಂದ ಸ್ವೀಕಾರ ಮಾಡ್ತೀನಿ ಅಂತ ಯಾರಂತಾರೆ ಅವರು ಧ್ಯಾನ ಯೋಗ ಎಲ್ಲ ಮಾಡೋರು ಮಾತ್ರ ಹೇಳೋ ಅಂಥದ್ದು. ಇನ್ನು ಯಾರು ಹೇಳಲ್ಲ. ಬೇರೆಯವ್ರನ್ನ ಕೇಳಿ ನೀವು ಹೋಗಿ, ಅಯ್ಯೋ ಎಲ್ಲ ಕಳ್ಕೊಂಬಿಟ್ಟೆ, ಅಯ್ಯೋ ಜೀವನನೇ ಇಷ್ಟು ಕೊರಗ್ತಿರ್ತಾರೆ, ನರಳ್ತಿರ್ತಾರೆ. ಆದರೆ ಜೀವನನೇ ಇದು ಅನ್ನೋದು ಅವರಿಗೆ ಅರ್ಥನೇ ಆಗಿರಲ್ಲ. ಅರ್ಥ ಆಗಬೇಕು ಅಂತಂದರೆ ಮನುಷ್ಯನಿಗೆ ಆಧ್ಯಾತ್ಮಿಕತೆ ವಯಸ್ಸಾದ ಮೇಲೆಲ್ಲ ಬರೋದಿದು, ಮಗುವಿನಿಂದನೇ ಶುರು ಮಾಡಬೇಕು. ನೀವು ಮನೇಲಿ ಮಗುವಿನಿಂದನೇ ಹನುಮಾನ್ ಚಾಲೀಸ್ ಹೇಳೋದು, ಪ್ರೇಯರ್ ಮಾಡೋದು, ಬೆಳಿಗ್ಗೆ ಎದ್ದಾಗ ಕೈನ ನೋಡ್ಕೊಂಡು ಕರಗ್ರೆ ವಸತೆ ಲಕ್ಷ್ಮಿ ಅಂತಲೇ ಶುರು ಮಾಡಿಸ್ಬೇಕು. ಅಲ್ಲಿಂದ ಆಮೇಲೆ ಥ್ಯಾಂಕಿಂಗ್ ನಿಮಗೆ ಗೊತ್ತಿದೆ, ಗ್ರ್ಯಾಟಿಟ್ಯೂಡು ಅಥವಾ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್. ಬೆಳಿಗ್ಗೆ ಎದ್ದಾಗಲೇ ಎಲ್ಲರಿಗೂ ಥ್ಯಾಂಕ್ ಮಾಡೋ ಅಂಥದ್ದು. ಅಪ್ಪ ಅಮ್ಮ ಊಟ ಮಾಡಬೇಕಾದ್ರೂ ಅಷ್ಟೇ, ಅದೊಂದು ಪ್ರಾಣಶಕ್ತಿ. ಅನ್ನ ಅನ್ನೋದು ಬರೀ ಅನ್ನ ಅಲ್ಲ, ಅನ್ನಪೂರ್ಣೇಶ್ವರಿ ದೇವರದು ಅಂತ ಕಣ್ಣು ಗೊತ್ತುಕೊಂಡು ಆಹಾರ ಸೇವನೆ ಮಾಡೋದು. ಆಹಾರ ಸೇವನೆ ಮಾಡೋಕ್ಕೆ ಮೊದಲು ಒಂಚೂರು ತಗೊಂಡೋಗಿ ಹೊರಗಡೆ ಕಾಗೆ ಗಿಡ ಇದೆಲ್ಲ ಕೆಲವರು ಮಾಡಿಸ್ತಾರೆ. ಇದೆಲ್ಲ ಮಗುನ ಅದೇ ಆಧ್ಯಾತ್ಮಿಕತೆ ಅಲ್ಲಿಂದನೇ ಶುರು ಆಗುತ್ತೆ. ಆ ಮಗು ಮುಂದಿನ ದಿನದಲ್ಲಿ ಯಾವ ಥರ ಅಂತಂದರೆ ನೀವೇನೂ ಮಾಡೋದೇ ಬೇಡ, ಅದೇ ಮಹಾನ್ ವ್ಯಕ್ತಿ ಆಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಆ ಜಂಕ್ ಫುಡ್ ತಿನ್ನಿಸೋದು, ಸುತ್ತಿಸೋದು, ಸಣ್ಣ ಮಕ್ಕಳಿಗೆ ಕೆಟ್ಟದಾಗ ಡ್ರೆಸ್ ಹಾಕ್ಸೋದು, ಫೋಟೋ ತೆಗ್ಸೋದು, ಅಪ್ಲೋಡ್ ಮಾಡೋದು. ನಾವು ಎಲ್ಲ ಹೋಗ್ತಾ ಇದ್ದೀವಿ ಅನ್ನೋದು ನಿಜವಾಗ್ಲೂ ನಮಗೆ ಬೇಜಾರಾಗ್ತಾ ಇರುತ್ತೆ. ಕೊನೆಗೆ ಏನು ಮಾಡೋದು, ಆ ಮಕ್ಕಳು ತುಂಬ ಸಜ್ಜನರಾಗಬೇಕು. ಹೆಂಗಾಗ್ತಾರೆ, ಹೆಂಗೆ ಸಜ್ಜನರಾಗಕ್ಕೆ ಸಾಧ್ಯ? ನೀವು ಹಾಕಿರೋ ಬೀಜನೇ ಬೇವಿನ ಬೀಜ, ಅದರಿಂದ ನಿಮಗೆ ಸಿಹಿ ಸಿಗಬೇಕು ಅಂದರೆ ಬೀಜ ಹಾಕ್ಬೇಕಾದ್ರೆ ಸರಿಯಾಗಿ ಹಾಕಬೇಕು ತಾನೆ, ಪೋಷಣೆ ಸರಿಯಾಗಿ ಮಾಡಬೇಕು. ಇಲ್ಲ, ಕೊನೆಗೊಂದಿನ ಅವನು ಡ್ರಗ್ ಅಡಿಕ್ಟ್ ಆಗ್ಬೋದು, ಹೆಣ್ಮಗಳು ಹಾಳಾಗ್ಬೋದು. ಆವಾಗ ಅಯ್ಯೋ ಹಾಳಾದರು. ಕಾರಣ ಯಾರು? ಕಾರಣ ನಾವೇನೇ, ತಂದೆ ತಾಯಿಗಳೇ ಕಾರಣ. ನಮ್ಮ ವಾತಾವರಣ, ನಮ್ಮ ಸಂಸ್ಕೃತಿ, ನಾವು ಅವ್ರನ್ನ ಬೆಳೆಸುವ ರೀತಿಲಿ ನಾವು ಎಡವುತ್ತಾ ಇದ್ದೀವಿ. ಅದಕ್ಕೆ ಮಕ್ಕಳು ಹಾಳಾಗ್ತಿದ್ದಾರೆ. ನಾವು ಸರಿಯಾಗಿ ಬೆಳೆಸಿದ್ರೆ ಯಾವ ಮಗುನೂ ದಾರಿ ತಪ್ಪಲ್ಲ. ಹೊರಗಡೆದು ಏನೇ ಇನ್ಫ್ಲೂಯೆನ್ಸ್ ಇರಲಿ, ಆದರೆ ಖಂಡಿತ ದಾರಿ ತಪ್ಪಲ್ಲ. ತಂದೆ ತಾಯಿ ಮೇಲಿನ ಗೌರವಕ್ಕೋಸ್ಕರನಾದರೂ ಅವರು ಸರಿಯಾಗಿ ಬದುಕ್ತಾರೆ. ಹಾಗಾಗಿ ಇದೆಲ್ಲ ಬರಬೇಕು ಅಂದರೆ ಇದಕ್ಕೆಲ್ಲ ಬೇಸು ಆಧ್ಯಾತ್ಮಿಕತೆ ಬೇಕೇ ಬೇಕು. ಮನುಷ್ಯ ಅವನು ಮಹಾದೇವನನ್ನಾಗಿ ಮಾಡುವುದು ಆಧ್ಯಾತ್ಮಿಕತೆ. ಮನುಷ್ಯನನ್ನು ಪ್ರಾಣಿಯನ್ನಾಗಿ ಮಾಡೋದಿದೆಯಲ್ಲ ಅದು ನಮ್ಮ ವೆಸ್ಟರ್ನ್ ಕಲ್ಚರಲ್ಲಿ ವೆಸ್ಟರ್ನ್ ಎಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾವು ಏನು ಮಾಡ್ತೀವಿ, ಯಾವುದು ಸುಲಭದ್ದು ಅದನ್ನು ಹಿಡ್ಕೊಂಬಿಡ್ತೀವಿ. ಆದರೆ ವೆಸ್ಟರ್ನರ್ಸಲ್ಲಿರುವ ಡಿಸಿಪ್ಲಿನ್ ಇದೆಯಲ್ಲ ಅದನ್ನು ಫಾಲೋ ಮಾಡ್ತಾರೆ ಯಾರಾದರೂ? ಎಲ್ಲರೂ ಕ್ಯೂಲಿ ಸರಿಯಾಗಿ ನಿಂತಿರೋದು ನೋಡಿದ್ದೀರ, ಕಿತ್ತಾಡಿ ಬಡ್ದಾಡಿ ಜುಟ್ಟು ಹೇಳೋದು ಅದು ಮಾಡಲ್ಲ. ಅವ್ರು ಹಾಕೋ ಡ್ರೆಸ್ ನಾವು ಹಾಕ್ತೀವಿ. ಆದರೆ ಅವ್ರು ಮಾಡೋದು ಪಂಕ್ಚುಯಾಲಿಟಿ, ಸಿನ್ಸಿಯಾರಿಟಿ. ಅವ್ರು ಸುಳ್ಳು ಹೇಳೋದಿಲ್ಲ, ದೇ ಅಗ್ರಿ. ಏನೇ ಆದ್ರೂ ನಾನು ತುಂಬ ಜನ ನೋಡಿದ್ದೀನಿ, ಒಪ್ಕೊಂಡ್ಬಿಡ್ತಾರೆ ಇಲ್ಲ ತಪ್ಪು ಅಂತ. ಆದರೆ ನಾವು ಬರೀ ಸುಳ್ಳು ಹೇಳ್ಕೊಂಡು, ಅಂದರೆ ಎಲ್ಲಿ ಕೆಟ್ಟದಿದೆ ಅದನ್ನೆಲ್ಲದೂ ನಾವು ತಗೊಳ್ಳೋದು, ಆ ಥರ ನಾವು ಅಭ್ಯಾಸ ಮಾಡ್ತಾಯಿದ್ದೀವಿ. ಅಲ್ಲ, ಎಲ್ಲೆಲ್ಲಿ ಒಳ್ಳೇದಿದೆ, ಎಲ್ಲ ಸಂಸ್ಕೃತಿಲೂ ಒಳ್ಳೇದಿದೆ. ಆ ಒಳ್ಳೇದನ್ನ ಮಾತ್ರ ಹೆಕ್ಕಿ ತಗೊಂಡಾಗ ಏನಾಗುತ್ತೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಆವಾಗ ಮಾತ್ರ ಅಂಥ ಮನೆಗಳಲ್ಲಿ ಮಾತ್ರ ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು, ಇಲ್ಲಾಂದರೆ ಮಾಡೋಂಗಿಲ್ಲ. ಝೊಮ್ಯಾಟೊ ಸ್ವಿಗ್ಗಿ ಮಮ್ಮಿಗಳಾದರೆ ಅವ್ರ ಮನೇಲಿ ಮಹಿಳಾ ದಿನಾಚರಣೆ ಮಾಡೋಂಗಿಲ್ಲ. ಏಕೆಂದರೆ ದೇ ಡೋಂಟ್ ಡಿಸರ್ವ್ ಅಲ್ವಾ. ಆ ಮಕ್ಕಳಿಗೆ ಹೊರಗಡೆಯಿಂದ ನೀವು ಆ ಪಾಯ್ಸನ್ ಅಂದರೆ ಕಾರ್ಸೆನೋಜನ್ ಹಾಕಿರೋ ಅಂಥ ಆಹಾರನೇ ನೀವು ಕೊಡಿಸೋ ಅಂತ ನೀವು ತಾಯಿ ಆದರೆ ನಿಮ್ಗೆ ಯಾಕೆ ಆಚರಣೆ ಮಾಡಬೇಕು ನಾವು? ಯಾವ ತಾಯಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಅಡುಗೆ ಮಾಡಿ ಶುಚಿಯಾಗಿ ಪ್ರೀತಿಯಿಂದ ಎಲ್ಲರಿಗೂ ಬಡಿಸಿ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಿ ಆರೋಗ್ಯ ಕಾಪಾಡ್ತಾರೆ, ಅಂಥವ್ರ ದಿನಾಚರಣೆ ಮಾಡೋಣ ನಾವು.
ಹಾಗಾಗಿ ನಮ್ಮನ್ನು ನಾವೇ ಕೆಟ್ಟ ದಾರಿಲಿ ನಮಗೆ ಬೇಜಾರಾಗುತ್ತೆ ಹೆಣ್ಣುಮಕ್ಕಳು ನಾವು ಈ ಥರ ಆಗ್ತಾಯಿದೆ ಅಂತ. ಆದರೆ ಇನ್ನು ಮುಂದೆನಾದರೂ ಅವ್ರನ್ನ ಸರಿ ದಾರಿಗೆ ತರುವ ಪ್ರಯತ್ನನೇ ಎಲ್ಲರೂ ಮಾಡೋಣ. ಅದನ್ನು ಬೈದೇಳೋದಲ್ಲ, ಒಳ್ಳೆ ರೀತಿಲಿ ಅವರನ್ನು ಆ ದಾರಿಗೆ ತೆಗೆದುಕೊಂಡೋಗೋಣ. ಈ ಥರದ ಸತ್ಸಂಗಗಳಿಗೆ ಸಣ್ಣ ಮಕ್ಕಳಿಂದನೇ ಕರ್ಕೊಂಬರಬೇಕು. ನಾನು ಎಲ್ಲ ಇದಕ್ಕೂ ಹೋಗ್ತೀನಿ, ರಾಮಕೃಷ್ಣಾಶ್ರಮಕ್ಕೆ ಹೋಗ್ತೀನಿ. ನಾನು ಮೊನ್ನೆ ಇವರು ಬ್ರಹ್ಮಕುಮಾರಿಸ್ತು ಅಲ್ಲಿ ಹೋಗಿದ್ದೆ. ಮುಂದಿನ ಭಾನುವಾರ ಬ್ರಹ್ಮಕುಮಾರಿಸ ಅಲ್ಲೇ ನನಗೆ ಕರೆದಿದ್ದಾರೆ, ನೀವು ಒಂದು ಮೆಡಿಟೇಷನ್ ಬಗ್ಗೆ ಸೈಂಟಿಫಿಕ್ಕಾಗಿ ಮಾತಾಡಿ ಅಂತ. ಎಲ್ಲ ಕಡೆಗೂ ಹೋಗ್ತೀನಿ. ನನಗೆ ಈ ಗುರು ಆ ಗುರು ಅಲ್ಲ, ಎಲ್ಲಿ ಏನಿದೆ ಒಳ್ಳೇದು ಅಷ್ಟು ಮಾತ್ರ ಸಾಕು. ಆದರೆ ಮೂಲ ಹುಡ್ಕೋಕ್ಕೆ ಹೋಗಲ್ಲ ನಾನು. ತುಂಬ ಮೂಲ ಹುಡ್ಕೊಂಡು ಹೋದ್ರೆ ಕಷ್ಟ ಆಗಿಬಿಡುತ್ತೆ ಕೆಲವು ಸಲ. ಬೇಡ, ಅದು ನನಗೇನು ಬೇಕು, ಒಳ್ಳೇದು ಬೇಕು. ಒಳ್ಳೇದು ಹೇಳ್ತಿದ್ದಾರೆ ಸಾಕು, ಅಷ್ಟೇ, ಅದನ್ನ ತಗೊಳ್ಳೋಣ. ಹಾಗಾಗಿ ಎಲ್ಲೆಲ್ಲಿ ಒಳ್ಳೇದು ಸಿಕ್ಕುತ್ತೆ ಎಲ್ಲದನ್ನು ತಗೊಳ್ಳಿ. ಸತ್ಸಂಗಗಳಿಗೆ ಭಾಗಿಯಾಗಿ ಮೆಡಿಟೇಷನ್ಗಳು ಎಲ್ಲ ಮಾಡಿ. ನಾನು ನಿಮ್ಮ ಇದರಲ್ಲಿ ಒಂದು ಆನ್ಲೈನಲ್ಲಿ ಮಾಡ್ತೀನಿ. ರೇವತಿ ಅಂತ ಮೇಡಮ್ ಇದ್ದಾರೆ, ನಿಮ್ಮ ಬ್ಯಾಂಗ್ಳೂರ್ದು ಚಾನಲ್ ಇದೆಯಲ್ಲ, ಅದರಲ್ಲಿ ಮಾವತಾರ್ ಫೌಂಡೇಶನ್, ಅಲ್ಲಿ ಸಾಮಾನ್ಯವಾಗಿ ಆನ್ಲೈನಲ್ಲಿ ಯಾವಾಗಲಾರು 15 ದಿನಕ್ಕೆ ಒಂದು ಥರ ಟಾಕ್ ಇರುತ್ತೆ. ಅಂದರೆ ಎಲ್ಲಾಗುತ್ತೆ ನನ್ನ ಸರ್ವೀಸ್ ಮಾಡ್ತೀನಿ. ಕಾರಣ ಏನು ಅಂದರೆ ಎಲ್ಲರಿಗೂ ಆರೋಗ್ಯ ಬೇಕು. ಅದು ಎಲ್ಲಿಂದ ಸಿಕ್ಕುತ್ತೆ ಆರೋಗ್ಯ ಅಂದರೆ ಮಹಿಳೆಯರಿಂದ, ಮನೆಯಿಂದ ಆರೋಗ್ಯ. ಹಾಗಾಗಿ ಈ ದಿನ ಎಲ್ಲ ಬಹಳಷ್ಟು ಜನ ಬಂದಿದ್ದೀರ, ಸಮಯನೂ ಆಯಿತು. ಹಾಗಾಗಿ ಈ ಒಂದು ಅವಕಾಶಕ್ಕಾಗಿ ನಾನು ಎಲ್ಲರಲ್ಲೂ ವಂದಿಸ್ತೀನಿ. ಮತ್ತೊಮ್ಮೆ ತಿಳ್ಕೊಳ್ಳಿ, ಮಹಿಳೆ ಅಂದರೆ ಶಕ್ತಿ. ನೀವೆಲ್ಲ ಮಾಡ್ಬೋದು, ಮಾಡ್ತೀರಾ. ಹಾಗಾಗಿ ಮನೇನ ಸರಿಯಾಗಿ ನಡೆಸುವುದನ್ನು ನಾವೇ ಮಾಡಬೇಕು, ಅವ್ರ ಕೈಲಿ ಆಗೋದಿಲ್ಲ. ಕಾರಣ ನಾನು ಹೇಳಿದ್ದೀನಿ, ಬ್ರೈನ್ದು ಅವರು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಮನೆಗೆ ಆಧಾರ ಸ್ತಂಭನೇ ಮಹಿಳೆ. ಆಕೆ ಅದನ್ನು ಚೆನ್ನಾಗಿ ನಡೆಸ್ಕೊಂಡೋಯ್ತು ಅಂತಂದರೆ ಒಳ್ಳೆ ಸ್ವಾಸ್ಥ್ಯ ಸಮಾಜವನ್ನು ನಾವೆಲ್ಲ ನಿರ್ಮಾಣ ಮಾಡಬಹುದು. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.